ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಶ್ರೀಲಕ್ಷ್ಮಿ ಅರ್ಥಸೌಭಾಗ್ಯಂ ಶಾರದಾ ಶುದ್ಧಚಿತ್ತಯೇ ದೇಶಕಾಲಮಿತಿಂ ಜ್ಞಾತ್ವಾ ರಚಿತಂ ಅರ್ಥಸಂಗ್ರಹಃ. Goddess Lakshmi is known God for wealth or economics. The goddess Saraswati Sharada is known for pure education and sound mind, sound knowledge. Knowledge of economics is enhanced with the grace of both goddesses. Here, some stanzas are formed on economics. They are based on the place, time, and limitations. ಶ್ರೀ ಲಕ್ಷ್ಮಿ, ಲಕ್ಷ್ಮಿಯು ಅರ್ಥ ಸೌಭಾಗ್ಯಂ ಹಣಕ್ಕೆ ದೇವತೆ, ಶಾರದಾ ಶುದ್ಧಚಿತ್ತೆ ಶುದ್ಧ ಮನಸ್ಸಿಗೆ ಶಾರದೀಯ ದೇವತೆ. ದೇಶಕಾಲವನ್ನು ನೋಡಿಕೊಂಡು ಅರ್ಥಶಾಸ್ತ್ರವನ್ನು ರಚಿಸಲಾಗುತ್ತಿದೆ. ದೇಶಕಾಲಮಿತಿ ಜ್ಞಾತ್ವಾ ರಚಿತಂ ಅರ್ಥಸಂಗ್ರಹ. ಪ್ರಣಮಾಮಿ ಸದ್ಗುರುನ್ ತತ್ರ ಅರ್ಥಶಾಸ್ತ್ರಾದಿಕಾರಣಂ ಲೌಕಿಕ ಅಲೌಕಿಕಾರ್ಥಾಯ ರಚಿತಂ ಜ್ಞಾನದಾಯಿನಂ. ಐ ಸರೆಂಡರ್ to those who are the authors of economics, who have written material as well as non-material economics, non-material concepts of economics for the real students of economics. ಪ್ರಣಮಾಮಿ ಸದ್ಗುರುನ್ ತತ್ರ, ಹಿಂದಿನ ಎಲ್ಲ ಅರ್ಥಶಾಸ್ತ್ರಜ್ಞರಿಗೆ ನಮಸ್ಕಾರ ಮಾಡುತ್ತೇನೆ. ಅರ್ಥಶಾಸ್ತ್ರಕ್ಕೆ ಕಾರಣವಾದ ಎಲ್ಲ ಗುರುಗಳಿಗೆ ನಮಸ್ಕಾರ. ಲೌಕಿಕ ಮತ್ತು ಅಲೌಕಿಕವನ್ನು ಬರೆದ ಅಂತಹ ಪುಣ್ಯಾತ್ಮರಿಗೆ ನಮಸ್ಕಾರ. ಜ್ಞಾನದಾಹಿಗಳಿಗೋಸ್ಕರ ಈ ಸಂಸ್ಕೃತ ಮತ್ತು ಇಂಗ್ಲಿಷ್ ಮಿಶ್ರಿತವಾದ ರಚಿತವಾದ ಜ್ಞಾನದಾಹಿಗಳಿಗೆ ಬೇಕಾಗುವ ಸೂತ್ರ ರೂಪದ ಅರ್ಥಶಾಸ್ತ್ರವನ್ನು ಈ ಮೂಲಕ ಹೇಳಲಾಗುತ್ತದೆ. ವಿಕಾಸೇ ವ್ಯಕ್ತಿ ಸಂಸ್ಥಾನಂ ಸ್ವದೇಶೇ ಸ್ವಸ್ಥಜೀವನಂ ಯೋಗಕ್ಷೇಮಾಯ ಉದ್ಯೋಗಂ ಚಿಂತನಂ ಅರ್ಥಸಂಗ್ರಹೇ. There is a big question, why to study economics? The study of economics is useful for the individual financial development and the development of the institute, growth of domestic kingdom or Swadesh, to lead a healthy and individual financial life, to enhance the employment opportunities and thereby welfare of the country or economy. ವಿಕಾಸೇ ವ್ಯಕ್ತಿ ಸಂಸ್ಥಾನಂ, ವ್ಯಕ್ತಿಗಳ ಅಭಿವೃದ್ಧಿಗಾಗಿ, ಸಂಸ್ಥಾನಗಳ ಅಭಿವೃದ್ಧಿಗಾಗಿ, ಸ್ವದೇಶದ ಅಭಿವೃದ್ಧಿಗಾಗಿ, ಸುಖವಾದ ಜೀವನ ನಡೆಸುವುದಕ್ಕೋಸ್ಕರ, ಯೋಗಕ್ಷೇಮಕ್ಕೋಸ್ಕರ, ಉದ್ಯೋಗ ಅಭಿವೃದ್ಧಿಗೋಸ್ಕರ ಅರ್ಥಶಾಸ್ತ್ರವನ್ನು ಚಿಂತಿಸಲಾಗುತ್ತದೆ, ಅರ್ಥಸಂಗ್ರಹವನ್ನು ಚಿಂತಿಸಲಾಗುತ್ತಿದೆ. ಅರ್ಥಶಾಸ್ತ್ರಸ್ಯ ವ್ಯಾಖ್ಯಾನಂ ಸಂಪತ್ ಕಲ್ಯಾಣ ನ್ಯೂನತಾ ತದೇವ ಶಾಸ್ತ್ರಮುದ್ದೇಶ್ಯಂ ವೃದ್ಧಿರೇತಿ ತದಾತ್ಮನ. There are 4 kinds of definitions in the field of economics, namely wealth definition, welfare definition, scarcity definition, as well as growth definition. These are the definitions that are also reveal the purpose of economics. ಅರ್ಥಶಾಸ್ತ್ರಸ್ಯ ವ್ಯಾಖ್ಯಾನಂ, ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಸಂಪತ್ ವ್ಯಾಖ್ಯೆ, ಕಲ್ಯಾಣ ವ್ಯಾಖ್ಯೆ, ಕೊರತೆಯ ವ್ಯಾಖ್ಯೆ ಮತ್ತು ವೃದ್ಧಿ ರೀತಿ ಅಭಿವೃದ್ಧಿಯ ವ್ಯಾಖ್ಯೆ ಎಂಬುದಾಗಿ 4 ವಿಭಾಗಗಳಲ್ಲಿ ವ್ಯಾಖ್ಯಾನ ಮಾಡಲಾಗುತ್ತಿದೆ. ಆ ಹೆಸರುಗಳೇ ಅದರ ಶಾಸ್ತ್ರದ ಉದ್ದೇಶವೂ ಆಗಿದೆ. ತದೇವ ಶಾಸ್ತ್ರಮುದ್ದೇಶ್ಯಂ, ಶಾಸ್ತ್ರದ ಉದ್ದೇಶವು ಈ 4 ಉದ್ದೇಶಗಳೇ ಆಗಿದ್ದು ಅವುಗಳು ಅದರ ಆತ್ಮವಾಗಿವೆ. ಅರ್ಥೇನೈವ ಗೃಹೇ ಶಾಂತಿ ಸಂಪತ್ ಸಾಧನ ಕಾರಣಂ ಸಪಾದಂ ಸಂಚಿತಂ ಕುರ್ಯಾತ್ ಸದುದ್ದೇಶೇನ ಜೀವಿತಂ. The study of economics supports to enhance the wealth and thereby welfare of the individual and the society. Suppose we earn 1000 rupees per day, 25 rupees should be either saved or donated to the society. It is for the welfare of the principal. This is popularly called welfare principle. ಅರ್ಥೇನ ಇವ ಗೃಹೇ ಶಾಂತಿ ಸಂಪತ್ ಸಾಧನ ಕಾರಣಂ. ಮನೆಯಲ್ಲಿ ಶಾಂತಿ ಇರಬೇಕಾದರೆ ಮೊದಲು ದುಡ್ಡು ಇರಲೇಬೇಕು. ದುಡ್ಡಿಲ್ಲದಿದ್ದರೆ ಅರ್ಧ ಶಾಂತಿ. ಸಂಪತ್ ಸಾಧನ ಕಾರಣಂ, ಸಂಪತ್ತಿನ ಸಾಧನಕ್ಕೆ ಅರ್ಥಶಾಸ್ತ್ರವೇ ಬೇಕೇ ಬೇಕು. ಸಪಾದಂ ಸಂಚಿತಂ ಕುರ್ಯಾತ್, ನಮ್ಮ ಉಳಿತಾಯದ ಕಾಲು ಭಾಗವನ್ನು ಒಳ್ಳೆಯ ಉದ್ದೇಶಕ್ಕೆ
ಉಳಿತಾಯವನ್ನಾದರೂ ಮಾಡಿ ಇಲ್ಲ ದಾನವನ್ನಾದರೂ ಮಾಡಿ ಸದುಪಯೋಗಪಡಿಸಿಕೊಂಡಾಗ ಜೀವನ ಸಾರ್ಥಕತೆ ಉಂಟಾಗುತ್ತದೆ. ಸ್ವದೇಶೇ ಸರ್ವಸಂಪರ್ಕಃ ಅರ್ಥೇನೈವ ಸಜೀವತಿ ಭೋಗೋತ್ಪನ್ನ ವಿಚಾರೇಪಿ ಸಮಷ್ಟಿಃ ಸೂಕ್ಷ್ಮಯೋಜನಂ. All kinds of communication are done through economics. In the context of consumption and production, we have to plan under two heads like micro planning and macro planning. ಸ್ವದೇಶೇ ಸರ್ವ ಸಂಪರ್ಕ, ಸ್ವದೇಶದಲ್ಲಿ ಎಲ್ಲ ರೀತಿಯ ಸಂಪರ್ಕಗಳು ಅರ್ಥಶಾಸ್ತ್ರದಿಂದಲೇ ಆರಂಭವಾಗುತ್ತವೆ. ಸಜೀವತಿ ಜೀವಿತವಾಗುತ್ತದೆ. ಭೋಗ ಉತ್ಪನ್ನ ವಿಚಾರೇಪಿ, ಉತ್ಪಾದನೆ ಮತ್ತು ಅನುಭೋಗ ಈ ಎರಡು ವಿಚಾರಗಳಲ್ಲಿ ಸಮಷ್ಟಿ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಎಂಬ ಎರಡು ಯೋಜನೆಗಳು ಎಂಬ ಎರಡು ವಿಭಾಗಗಳಲ್ಲಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಲಾಗುತ್ತದೆ. ಅನುಭೋಗಶ್ಚ ಉತ್ಪನ್ನಃ ವ್ಯಾಪಾರಂ ವಿನಿಯೋಗಿತ ಯೋಜನಾ ರಾಜಕೋಶೇಣ ಷಷ್ಟಕಂ ಕ್ರಿಯಮಾರ್ಥಿಕ. There are 6 kinds of economic activities, namely consumption, production, exchange, distribution, public finance and planning. ಅನುಭೋಗ ಉತ್ಪನ್ನ ಉತ್ಪಾದನೆ, ವ್ಯಾಪಾರ ವಿನಿಯೋಗ ಎಲ್ಲವೂ ಸಂಸ್ಕೃತ ಪದಗಳು ಕನ್ನಡ ಪದಗಳು ಒಂದೇ ಆಗಿವೆ. ವಿನಿಯೋಗಿತ ವಿನಿಮಯ, ಯೋಜನಾ ಪ್ಲ್ಯಾನಿಂಗ್, ರಾಜಕೋಶ ಫಿಸ್ಕಲ್ ಪಾಲಿಸಿ ಅಥವಾ ಪಬ್ಲಿಕ್ ಫೈನಾನ್ಸ್ ಅಂತ ಕರೀತಾರೆ. ಹೀಗೆ ಅರ್ಥಶಾಸ್ತ್ರವನ್ನು 8 ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಅನುಭೋಗಂತು ದ್ವಿಧಾ ಪ್ರೋಕ್ತಂ ಸಂಖ್ಯಾಧಾರಿತ ಸತ್ಕ್ರಮಂ ಔದಾಸೀನ್ಯಂ ಸ್ಥಿರಶ್ಚ ಅತ್ರ ದ್ವಿಕ್ರಮಂ ಆಶಾದಾಯಕಂ. There are 2 kinds of consumption theories, namely cardinal measurement of utility theory, which is based on the numbers 1, 2, 3, 4, 5, 6, etc. and the ordinal measurement of utility theory of consumption, which is based on the orders, first stage, second stage, third stage, fourth stage, etc. This is called ordinal measurement of utility. Ordinal measurement contains indifference curve analysis and revealed preference theory. Revealed preference theory means ಸ್ಥಿರ ಥಿಯರಿ, ಇದ್ದದ್ದನ್ನು ಇದ್ದ ಹಾಗೆ ಹೇಳೋದನ್ನು ಸ್ಥಿರ ಥಿಯರಿ, ಬದಲಾಗದ ಥಿಯರಿ ಇದ್ರೆ ದ ರಿವೀಲ್ಡ್ ಪ್ರಿಫರೆನ್ಸ್ ಥಿಯರಿ ಆಫ್ ಕನ್ಸಂಪ್ಷನ್. ಅನುಭೋಗಂತೂ ದ್ವಿಧಾ ಪ್ರೋಕ್ತಂ ಸಂಖ್ಯಾಧಾರಿತ ಸತ್ಕ್ರಮಂ. ಅನುಭೋಗವು 2 ವಿಧವಾಗಿದೆ. ಒಂದು ಸಂಖ್ಯೆಯ ಆಧಾರದ ಮೇಲೆ 1, 2, 3, 4 ಎಂದು ಅಂದಾಜು ಮಾಡುವುದು. ಒಂದು ಘಟಕದಷ್ಟು ಸಂತೋಷ ಸಿಕ್ಕಿತು, 2 ಘಟಕದಷ್ಟು ಸಂತೋಷ ಸಿಕ್ಕಿತು, ಹೀಗೆ 1, 3, 4, 100ರವರೆಗೆ ಹೇಳುತ್ತಾ ಹೋದರೆ ಅದನ್ನು ಸಂಖ್ಯಾಧಾರಿತ ಎಂದು ಕರೆಯುತ್ತಾರೆ. ಔದಾಸೀನ್ಯ ಸತ್ಕ್ರಮ ಎಂದರೆ ಕ್ರಮಾಧಾರಿತವಾಗಿ 1ನೇ ಹಂತ, 2ನೇ ಹಂತ, 3ನೇ ಹಂತ ಮೆಟ್ಟಿಲುಗಳಂತೆ ಹೇಳಿಕೊಂಡು ಹೋದರೆ ಅದನ್ನು ಕಾರ್ಡಿನಲ್ ಮೆಜರ್ಮೆಂಟ್ ಸಂಖ್ಯಾಧಾರಿತ ಎಂದು ಕರೆಯುತ್ತಾರೆ. ಸಂಖ್ಯಾಧಾರಿತ 2 ವಿಧವಾಗಿದೆ. ಅದರಲ್ಲಿ ಔದಾಸೀನ್ಯ ವಕ್ರರೇಖೆಗಳು ಮತ್ತು ರಿವೀಲ್ಡ್ ಪ್ರಿಫರೆನ್ಸ್ ಥಿಯರಿ ಸ್ಥಿರ ಆದ್ಯತಾ ರೇಖೆಗಳು ಎಂಬುದಾಗಿ 2 ದ್ವಿಕ್ರಮಂ 2 ರೀತಿಯ ಕ್ರಮವು ಸಹಜವಾಗಿ ಆಶಾದಾಯಕವಾಗಿ ಎಲ್ಲ ಕಡೆ ಇದೆ. ಔದಾಸೀನ್ಯ ವಕ್ರರೇಖೆಗಳು ಮತ್ತು ಸ್ಥಿರ ಆದ್ಯತಾ ರೇಖೆಗಳು 2 ರೀತಿಯಾದ ರೇಖೆಗಳು ಕಾರ್ಡಿನಲ್ ಮೆಜರ್ಮೆಂಟ್ ಕ್ರಮಾಧಾರಿತ ಸೃಷ್ಟಿಗುಣದಲ್ಲಿ ಬರುವಂತಹ 2 ವಿಧಗಳಾಗಿವೆ. ಉತ್ಪಾದನಾ ವಿಭಾಗೇತು ಅವನತಿ ಉನ್ನತಿ ಸ್ಥಿರ ಕ್ರಮೇ ನಿಮ್ನಶ್ಚ ಪೀನಶ್ಚ ಸರಳ ರೇಖಾಚ ಬಿಂಬಕ. There are many kinds of theories in the field of production, namely increasing margin return, constant margin return and diminishing marginal rate of return. In the ordinal measurement, producers equilibrium and the production possibilities curve and the least cost combination, or latest one is linear programming. So these are the different types of production theories. ಉತ್ಪಾದನಾ ವಿಭಾಗೇತು ಉತ್ಪಾದನೆ ಎಂಬ ವಿಭಾಗದಲ್ಲಿ 3 ರೀತಿಯಾದ ಉತ್ಪಾದನೆಗಳನ್ನು ಸಿದ್ಧಾಂತಗಳನ್ನು ಹೇಳಬಹುದು. ಒಂದು ಏರುಮುಖ ಉತ್ಪಾದನೆ, ಇನ್ನೊಂದು ಇಳಿಮುಖ ಉತ್ಪಾದನೆ, ಇನ್ನೊಂದು ಸಮಾನ ಉತ್ಪಾದನೆ ಎಂಬುದಾಗಿ 3 ರೀತಿಯಾದ ಉತ್ಪಾದನೆಯನ್ನು ಹೇಳಬಹುದು. ಹಾಗೆಯೇ ಕ್ರಮಾತ್ಮಕ ಉತ್ಪಾದನೆಯಲ್ಲಿ ಔದಾಸೀನ್ಯ ವಕ್ರರೇಖೆಗಳು, ಉತ್ಪಾದನಾ ಸಾಧ್ಯತಾ ರೇಖೆಗಳು, ಸರಳ ರೇಖಾಬಿಂಬಕ ಎಂಬುದಾಗಿ 3 ರೀತಿಯಲ್ಲಿ ಉತ್ಪಾದನೆಯ ಸಾಧ್ಯತಾ ರೇಖೆಗಳನ್ನು, ಉತ್ಪಾದನೆಯ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಬಹುದು. ಕ್ರಮೇ
ನಿಮ್ನಶ್ಚ ನಿಮ್ನ, ಪೀನಶ್ಚ ಉಬ್ಬಿದ ಉತ್ಪಾದನಾ ಸಾಧ್ಯತಾ ರೇಖೆ. ನಿಮ್ನ ಎಂದರೆ ಔದಾಸೀನ್ಯ ವಕ್ರರೇಖೆ, ಪೀನ ಎಂದರೆ ಉತ್ಪಾದನಾ ಸಾಧ್ಯತೆ ರೇಖೆ, ಸರಳ ರೇಖಾ ಬಿಂಬಕ ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಎಂದು ಕರೆಯುತ್ತಾರೆ. ಹೀಗೆ ಅನೇಕ ಸಿದ್ಧಾಂತಗಳು ಉತ್ಪಾದನಾ ವಿಭಾಗದಲ್ಲಿಯೂ ಇವೆ. ನಿರುದ್ಯೋಗ ನಿವಾರಾರ್ಥೆ ದ್ವಿಕಾರ್ಯಂ ಕುರು ಸರ್ವದಾ ಸ್ವಸಹಾಯೇನ ಸತ್ಕಾರ್ಯಂ ತ್ಯಾಗಭಾವೇನ ಜೀವನಂ. If anyone is interested to remove or uproot unemployment, they have to do two things. Two things should be kept in the mind, namely seriously, that is wholeheartedly, seriously or wholeheartedly cooperative movement in the field of marginal profit and give the space to sacrifice to support others with only one job per person in the family. ನಿರುದ್ಯೋಗವನ್ನು ನಿವಾರಣೆ ಮಾಡಲು ಯಾರಾದರೂ ಇಚ್ಛೆಪಟ್ಟರೆ ಎರಡು ಮುಖ್ಯವಾದ ಕಾರ್ಯಗಳನ್ನು ಮಾಡಲೇಬೇಕು. ಅವರು ಎರಡು ಮುಖ್ಯವಾದ ಕಾರ್ಯಗಳನ್ನು ಮಾಡಿದರೆ ನಿರುದ್ಯೋಗ ನಿವಾರಣೆಯಾಗುತ್ತದೆ. ಯಾವುದಾದ್ರು ಎರಡು ಕಾರ್ಯಗಳು ಎಂದರೆ ಸ್ವಸಹಾಯ ಗುಂಪುಗಳು, ಕೋಆಪರೇಟಿವ್ ಮೂವ್ಮೆಂಟ್, ಅದನ್ನು ಮಾಡಬೇಕು. ಮನಶ್ರದ್ಧೆಯಿಂದ ಮಾಡಬೇಕು, ಲಾಭಕ್ಕೋಸ್ಕರ ಮಾಡಬಾರದು. ಸತ್ಕಾರ್ಯಂ ಇಂತಹ ಒಳ್ಳೆಯ ಸ್ವಸಹಾಯ ಗುಂಪುಗಳನ್ನು ಲಾಭದ ಆಸೆ ಇಲ್ಲದೆ ಮಾಡಿದರೆ ಅದರಿಂದ ನಿರುದ್ಯೋಗ ಖಂಡಿತವಾಗಿಯೂ ನಿವಾರಣೆಯಾಗುತ್ತದೆ. ಇನ್ನೊಂದು ತ್ಯಾಗಭಾವೇನ ಜೀವನಂ, ಯಾರಿಗಾದರೂ ಸ್ವಲ್ಪ ತನ್ನ ಕಾಲು ಭಾಗ ಹಣವನ್ನು ದಾನ ಮಾಡುವುದರಿಂದಲೂ ಕೂಡ ನಿರುದ್ಯೋಗವನ್ನು ನಿವಾರಣೆ ಮಾಡಬಹುದು. ದಾನ ಮಾಡಿ ಕೆಟ್ಟವರಿಲ್ಲ, ದಾನಕ್ಕಿಂತ ದೊಡ್ಡದಿಲ್ಲ ಎಂಬುದಾಗಿ ಹಿರಿಯರು ಹೇಳಿದಂತೆ ತ್ಯಾಗಭಾವೇನ ಜೀವನಂ, ತ್ಯಾಗ ಮಾಡುವುದರಿಂದ ನಿರುದ್ಯೋಗ ನಿರ್ಮೂಲನೆ ಸಾಧ್ಯ. ಸ್ವಾರ್ಥ ಭಾವದಿಂದ ನಿರುದ್ಯೋಗ ನಿರ್ಮೂಲನೆ ಸಾಧ್ಯವೇ ಇಲ್ಲ. ವಸ್ತು ವಿನಿಮಯ ಸಂದರ್ಭೆ ಅನೇಕಂ ಅವಲಂಬಕಂ ಮೌಲ್ಯಂತು ದೇಶಕಾಲಾದಿ ಸಂಗ್ರಹಃ ಯಾಚಕಾಶ್ರಿತಃ. There are many different dependent factors in product exchange, maybe during the demand or supply, namely price, place, times, storage of goods, consumers' taste, habit, preference, advertisement, so on and so forth. ವಸ್ತು ವಿನಿಮಯ ಮಾಡುವಾಗ ಅನೇಕ ಅವಲಂಬಕಗಳಿರುತ್ತವೆ, ಅನೇಕ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್, ಅನೇಕ ವಸ್ತುಗಳು ಅವಲಂಬಿಸುತ್ತವೆ. ಅವುಗಳು ಯಾವುದಪ್ಪ ಅಂತಂದರೆ ವಸ್ತುವಿನ ಮೌಲ್ಯದ ಆಧಾರದ ಮೇಲೆ ಆ ವಸ್ತುವಿನ ಆಸೆ ಉಂಟಾಗುತ್ತದೆ. ಆಮೇಲೆ ಯಾವ ದೇಶದಲ್ಲಿ ಇದ್ದೇವೆ ಎಂಬುದರ ಆಧಾರದ ಮೇಲೆಯೂ ವಸ್ತುಗಳಿಗೆ ಬೇಡಿಕೆ ಉಂಟಾಗುತ್ತದೆ. ಕಾಲವೂ ಕೂಡ ಕಾರಣವಾಗುತ್ತದೆ. ಸಂಗ್ರಹ, ಸ್ಟೋರೇಜ್, ವಸ್ತುವಿನ ಪೆಟ್ರೋಲ್ ಕಡಿಮೆ ಇದ್ದಾಗ ಅದರ ಬೇಡಿಕೆ ಹೆಚ್ಚಾಗುತ್ತದೆ. ಅಯ್ಯೋ ಏನಾಗ್ಬಿಡುತ್ತೋ ಏನೋ ಸಂಗ್ರಹ. ಆಮೇಲೆ ಯಾಚಕಾಶ್ರಿತಃ, ಕನ್ಸ್ಯೂಮರ್ಸ್ ಟೇಸ್ಟ್, ಯಾರು ಕೊಂಡುಕೊಳ್ಳುತ್ತಾನೆಯೋ ಅವನ ಅಭಿರುಚಿ, ಅಭಿಲಾಷೆ, ಹವ್ಯಾಸ, ಆದ್ಯತೆಗಳು ಮುಂತಾದವುಗಳ ಆಧಾರದ ಮೇಲೆಯೂ ಕೂಡ ವಸ್ತುವಿನ ವಿನಿಮಯ ಉಂಟಾಗುತ್ತದೆ. ಸ್ಥಿತಿಸ್ಥಾಪಕಮಿತಿ ಪ್ರೋಕ್ತಂ ಪಂಚಾದಿವರ್ಧನಂ ಮೌಲ್ಯಮಾದಾಯ ವಕ್ರಾದಿ ವಾಸ್ತವ್ಯಂ ಜನಾಕರ್ಷಣಂ. There are 5 kinds of elasticity of demand, namely price, income, cross, present value, as well as advertisement elasticity of demand. Each one has 5 types, namely perfectly elasticity of demand, imperfectly elasticity of demand, more elasticity of demand, less elasticity of demand, and unitary elasticity of demand. ಸ್ಥಿತಿಸ್ಥಾಪಕ ಎಂಬ ವಿಷಯವನ್ನು ತೆಗೆದುಕೊಂಡರೆ ಇದು ಮುಖ್ಯವಾಗಿ 5 ರೀತಿಯಲ್ಲಿ ಬದಲಾಗುತ್ತದೆ. ಒಂದೊಂದು 5 ಇರುತ್ತದೆ, ಅಂಥದ್ದು 5 ಇರುತ್ತೆ. ಒಂದರಲ್ಲಿ 5 ಸೆಟ್ ಇರುತ್ತೆ, ಅಂಥದ್ದು 5 ಇರುತ್ತೆ. ಪಂಚಾದಿವರ್ಧನಂ, 5 ಸೆಟ್ ಇರುವಂತಹ 5 ವಿಭಾಗಗಳಿವೆ. 5 ವಿಭಾಗ ಯಾವುದು ಅಂದರೆ ಮೌಲ್ಯ, ಆದಾಯ, ವಕ್ರ, ವಾಸ್ತವ್ಯ, ಜನಾಕರ್ಷಣ. ಮೌಲ್ಯ ಅಂದರೆ ಪ್ರೈಸ್, ಸ್ಥಿತಿಸ್ಥಾಪಕತ್ವದಲ್ಲಿ ಬೇಡಿಕೆ ಮತ್ತು ಬೆಲೆ ಆಧಾರಿತ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಆದಾಯ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ವಕ್ರ ಅಂದರೆ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ವಾಸ್ತವ್ಯ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಜನಾಕರ್ಷಣ ಅಂದರೆ ಅಡ್ವರ್ಟೈಸ್ಮೆಂಟ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಹೀಗೆ ಒಂದೊಂದರಲ್ಲಿಯೂ ಕೂಡ
ಪರ್ಫೆಕ್ಟು, ಇಂಪರ್ಫೆಕ್ಟು, ಮೋರ್, ಲೆಸ್ ಆ್ಯಂಡ್ ಯೂನಿಟ್ರಿ 5 ವಿಭಾಗಗಳಿದ್ದು 5 ವಿಭಾಗದಲ್ಲಿಯೂ 5 ವಿಭಾಗಗಳು ಇರುವಂತಹ ಒಂದು ಸ್ಥಿತಿಸ್ಥಾಪಕತ್ವಗಳು ಸಾಮಾನ್ಯವಾಗಿ ಇಂದಿನ ಜನಮಾನಸದಲ್ಲಿ, ಇಂದಿನ ಶಾಸ್ತ್ರದಲ್ಲಿ ಇರುತ್ತವೆ. ಸ್ಪರ್ಧಾತೆ ಪರಿಪೂರ್ಣಶ್ಚ ಅಲ್ಪದೀರ್ಘಾದಿಮಾಪನಂ ಅನಂತೆ ಸ್ಥಿರಲಾಭಾಯ ಉನ್ನತಿ ಅವನತಿ ಸ್ಥಿರ. There are 2 kinds of pricing under perfect competition, namely short-time pricing, which is consisting of supernormal profit, normal profit, and stage of loss, and in the long run pricing, namely normal pricing. ಸ್ಪರ್ಧಾತೆ ಪರಿಪೂರ್ಣಶ್ಚ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಮಾಪನಗಳು ಇರುತ್ತವೆ. ಅನಂತೆ ಸ್ಥಿರ ಲಾಭಾಯ ದೀರ್ಘಾವಧಿಯಲ್ಲಿ ಯಾವಾಗಲೂ ಪರಿಪೂರ್ಣ ಪೈಪೋಟಿಯಲ್ಲಿ ಸ್ಥಿರ ಲಾಭವೇ ಇರುತ್ತದೆ ಹೊರತು ಉನ್ನತಿ ಅವನತಿ ಸ್ಥಿರ ಎಂಬುದಾಗಿ 3 ವಿಭಾಗಗಳು ಇರುವುದೇ ಇಲ್ಲ. ಆದರೆ ಅಲ್ಪಾವಧಿಯಲ್ಲಿ ಕೆಲವೊಮ್ಮೆ ಲಾಭವಾಗಬಹುದು, ಕೆಲವೊಮ್ಮೆ ನಷ್ಟವಾಗಬಹುದು, ಕೆಲವೊಮ್ಮೆ ಸ್ಥಿರವಾಗಿ ಇರಬಹುದು. ಉನ್ನತಿ ಅವನತಿ ಸ್ಥಿರ 3 ರೀತಿಯಲ್ಲಿಯೂ ಕೂಡ ವ್ಯವಹಾರ ಮಾಡುವ ಸಾಧ್ಯತೆ ಇರುತ್ತದೆ. ಏಕಸ್ವಾಮ್ಯೇ ಸದಾ ಲಾಭಂ ದೇಶಕಾಲಾದ್ಯತಃ ಪರಂ ತಾರತಮ್ಯೇ ದೇಶಕಾಲೇ ಪರಂ ಸಾಧ್ಯಂ ತ್ರಿವರ್ತುಲಂ. There are 2 kinds of pricing under monopoly, namely short time pricing, which consists of 3 pricing, namely supernormal profit, stage of loss, but in the long run it is only one type, that is supernormal profit, irrespective of time, based on the price discrimination monopoly. ಏಕಸ್ವಾಮ್ಯೇ ಸದಾ ಲಾಭಂ ಏಕಸ್ವಾಮ್ಯದಲ್ಲಿ ಯಾವಾಗಲೂ ದೀರ್ಘಾವಧಿಯಲ್ಲಿ ದೇಶಕಾಲಾದ್ಯತಃ ಪರಂ ಸಾಮಾನ್ಯವಾಗಿ ಏಕಸ್ವಾಮ್ಯದಲ್ಲಿ ಅಲ್ಪಾವಧಿ ಅಥವಾ ದೀರ್ಘಾವಧಿ ಯಾವುದೇ ಇದ್ದರೂ ಕೂಡ ಸದಾ ಲಾಭವೇ ಇರುತ್ತದೆ, ಏಕೆಂದರೆ ಇರುವವನೇ ಒಬ್ಬ ಸ್ವಾಮಿ. ದೇಶಕಾಲಾದ್ಯತಃ ಪರಂ ಆದರೆ ಕೆಲವೊಮ್ಮೆ ತಾರತಮ್ಯ ಇರುವಲ್ಲಿ ದೇಶಕಾಲವನ್ನು ಆಧರಿಸಿ ಸಾಧ್ಯಂ ತ್ರಿವರ್ತುಲಂ. ತ್ರಿವರ್ತುಲ ಎಂದರೆ ಏರುಮುಖ, ಸಮಾನ ಮತ್ತು ಇಳಿಮುಖ. ಕೆಲವೊಮ್ಮೆ ಲಾಭವಾಗಬಹುದು, ಕೆಲವೊಮ್ಮೆ ನಷ್ಟವೂ ಆಗಲೇಬೇಕೆಂದೇನಿಲ್ಲ. ತಾರತಮ್ಯ ಮಾಡಿ ಅವನು ಲಾಭ ಮಾಡಿಯೇ ಮಾಡುತ್ತಾನೆ. ದೇಶಕಾಲವನ್ನು ನೋಡಿಕೊಂಡು ತಾರತಮ್ಯ ಮಾಡಿಕೊಂಡು ಡಿಸ್ಕ್ರಿಮಿನೇಷನ್ ಪಾಲಿಸಿ, ಪ್ರೈಸ್ ಡಿಸ್ಕ್ರಿಮಿನೇಷನ್, ಜನ ನೋಡಿ ಹೆಚ್ಚು ಜನರನ್ನು ಆಕರ್ಷಿಸೋದಕ್ಕೋಸ್ಕರ ಬೆಲೆಯಲ್ಲಿ ಏರುಪೇರು ಮಾಡಿಕೊಂಡು ಲಾಭವನ್ನೇ ಮಾಡಿಕೊಳ್ಳುತ್ತಾನೆ. ಇದು ಏಕಸ್ವಾಮ್ಯದ ಒಂದು ವೈಶಿಷ್ಟ್ಯತೆ. ಸೂಕ್ಷ್ಮ ಉದ್ಯಮ ಸಾಮ್ರಾಜ್ಯ ಚಿಂತನಂ ಅರ್ಥಕೌಶಲಂ ನೈತಿಕಂ ಶ್ರದ್ಧಾತಂತ್ರಾಂಶಃ ಸಮಾಜ ಉದ್ಯೋಗ ಯೋಜನಂ. The world of small scale industry should consider the following smart mind skill elements, namely morality, which works in the long run, dedication to duty, bit of technological know-how, and social or local employment support and good planning. ಸಣ್ಣ ಉದ್ಯಮ ಮಾಡುವುದರಿಂದ, ಸೂಕ್ಷ್ಮ ಉದ್ಯಮ ಮಾಡುವುದರಿಂದ ಸಮಾಜಕ್ಕೆ ಅನೇಕ ರೀತಿಯ ಲಾಭಗಳಿವೆ. ಹಾಗೆಯೇ ಅರ್ಥ ಕೌಶಲ್ಯವೂ ಉಂಟಾಗುತ್ತದೆ, ನೈತಿಕತೆಯೂ ಹೆಚ್ಚಾಗುತ್ತದೆ, ಶ್ರದ್ಧೆ ಇರಬೇಕಾಗುತ್ತದೆ, ತಂತ್ರಾಂಶ ಸ್ವಲ್ಪ ಮಟ್ಟಿಗೆ ಇರಬೇಕಾಗುತ್ತದೆ. ಇದರಿಂದ ಸಮಾಜದಲ್ಲಿ ಉದ್ಯೋಗವು ಹೆಚ್ಚಾಗಿ ಸರಿಯಾದ ಯೋಜನೆ ಮಾಡಲು ಸಹಕಾರಿಯಾಗುತ್ತದೆ. ಸೂಕ್ಷ್ಮ ಉದ್ಯೋಗ ಅನೇಕ ರೀತಿಯ ಅನುಕೂಲಗಳನ್ನು ಸಮಾಜಕ್ಕೆ ಮಾಡಿಕೊಡುತ್ತದೆ. ಸ್ಪರ್ಧಾತು ದ್ವಿವಿಧ ಪ್ರೋಕ್ತಂ ಅಪರಿಪೂರ್ಣಂಚ ಪೂರ್ಣತಾ ಏಕಂ ದ್ವಿ ಬಹು ಮಿಶ್ರಾದಿ ಅಪೂರ್ಣಂಚ ಚತುರ್ವಿಧಂ. There are 2 types of competitive markets, namely perfect competition and imperfect competition, which is of 4 types. Imperfect competition is of 4 types, namely monoduo, oligopoly, as well as monopolistic competition in the theory of economics. ಸ್ಪರ್ಧಾತು ವಿವಿಧ ಪ್ರೋಕ್ತಂ ಅಪರಿಪೂರ್ಣಂಚ ಪೂರ್ಣತಾ. 2 ರೀತಿಯ ಮುಖ್ಯವಾದ ಸ್ಪರ್ಧೆಗಳು ಆರ್ಥಿಕತೆಯಲ್ಲಿ ಇರುತ್ತವೆ. ಅವುಗಳೆಂದರೆ ಪರಿಪೂರ್ಣ ಪೈಪೋಟಿ ಮತ್ತು ಅಪರಿಪೂರ್ಣ ಪೈಪೋಟಿ. ಈ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯು ಏಕಸ್ವಾಮ್ಯ, ದ್ವಿಸ್ವಾಮ್ಯ, ಬಹುಜನ ಸ್ವಾಮ್ಯ ಮತ್ತು ಮಿಶ್ರಾದಿ. ಅಪೂರ್ಣಂಚ ಚತುರ್ವಿಧಂ. ಅಪೂರ್ಣ ಇದು 2 ರೀತಿಯ ಮಿಕ್ಸ್ ಆಗಿ, ಏಕಸ್ವಾಮ್ಯ ಮತ್ತು ಪರಿಪೂರ್ಣ ಪೈಪೋಟಿ ಮಿಕ್ಸ್ ಆಗಿರುವಂತಹ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್. ಹೀಗೆ 4 ವಿಧವಾದ ಏಕ, ದ್ವಿ, ಬಹು ಮತ್ತು ಮಿಶ್ರ 4 ರೀತಿಯಾದ ಸ್ಪರ್ಧೆಗಳು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಇರುತ್ತವೆ.
ಗತಿಶೀಲೆ ಸ್ವದೇಶಾಯ ನಿರುದ್ಯೋಗ ನಿವಾರಣೆ, ಸೂಕ್ಷ್ಮ ಉದ್ಯಮ ಸಮೃದ್ಧಿ, ಕುಶಲ ಅಲ್ಪಧನಂ ವ್ಯಯ. There are many uses of small scale industry, namely removal of unemployment, less investment, skill enhancement, less expenditure, support to big industries, local economy, support to local economy development, so on and so forth. ಗತಿಶೀಲೆ ಸ್ವದೇಶಾಯ ನಿರುದ್ಯೋಗ ನಿವಾರಣೆ, ಗತಿಶೀಲವಾದ ಸ್ವದೇಶದಲ್ಲಿ ನಿರುದ್ಯೋಗ ನಿವಾರಣೆಗಾಗಿ ಸೂಕ್ಷ್ಮ ಉದ್ಯಮವೇ ಉತ್ತಮವಾದ ದಾರಿಯಾಗಿದೆ. ಕುಶಲ, ಇದರಲ್ಲಿ ಸ್ವಲ್ಪ ಕೌಶಲ್ಯವು ಬೇಕಾಗುತ್ತದೆ ಮತ್ತು ಕಡಿಮೆ ಪ್ರಮಾಣದ ಹೂಡಿಕೆ ಸಾಕಾಗುತ್ತದೆ ಮತ್ತು ಧನವ್ಯಯವು ಕೂಡ ಕಡಿಮೆಯಾಗಿರುತ್ತದೆ ಮತ್ತು ಉತ್ತಮವಾದ ಉತ್ಪಾದನೆ ಮತ್ತು ವಸ್ತುಗಳು ಜನರಿಗೆ ಸುಲಭವಾಗಿ ಸರಳವಾಗಿ ಹತ್ತಿರದಲ್ಲಿಯೇ ಲಭ್ಯವಾಗುತ್ತದೆ. ಆದ್ದರಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್. ವಿತ್ತನೀತಿಂ ಸದಾ ಚಿಂತ್ಯಂ ಗುಣಾತ್ಮಕ ಪ್ರಮಾಣಯೋಃ ಸೂಚನಾದಿ ಮಿತಿ ಕಾಂತಾ ಪ್ರಭು ಗುಣಕ ಸಂಹಿತ. Monetary policy should be discussed under two heads, namely quantitative methods as well as qualitative methods. There are 5 methods in the qualitative methods, namely credit control, namely positive direction to the financial institutions, limiting the credit, friendly guidelines, orderly guidelines, as well as directing the actions. Thus there are 5 types. ವಿತ್ತನೀತಿಂ ಸದಾ ಚಿಂತ್ಯಂ ಗುಣಾತ್ಮಕ ಪ್ರಮಾಣಯೋ, ವಿತ್ತನೀತಿಯನ್ನು 2 ರೀತಿಯಾಗಿ ಚಿಂತಿಸಬೇಕು. ಹಣಕಾಸಿನ ನೀತಿಯನ್ನು ಗುಣಾತ್ಮಕ ಹಣಕಾಸು ನೀತಿ, ಪ್ರಮಾಣಾತ್ಮಕ ಹಣಕಾಸು ನೀತಿ ಎಂದು ವಿಭಜಿಸಬಹುದು. ಸದ್ಯದಲ್ಲಿ ಗುಣಾತ್ಮಕವನ್ನು ಮಾತ್ರ 5 ವಿಭಾಗಗಳಾಗಿ ವಿಂಗಡಿಸಬಹುದು ಎಂದು ತಿಳಿಸಲಾಗಿದೆ. ಅದರಲ್ಲಿ ಸೂಚನೆ ಕೊಡುವುದು, ಮಿತಿಯನ್ನು ನಿರ್ಧರಿಸುವುದು, ಸಾಲದ ಮಿತಿಯನ್ನು ನಿರ್ಧರಿಸುವುದು, ಕರೆದು ಕಾಂತಾ ಸಂಹಿತೆಯಲ್ಲಿ ಅವರಿಗೆ ಹೇಳುವುದು ಅಥವಾ ಜೋರಾಗಿ ಬೈದು ನ್ಯಾಯಿಕವಾದ ರೂಲ್ಸ್ಗಳನ್ನು ಹೇಳುವುದು ಪ್ರಭು ಸಂಹಿತೆ, ಕಾಂತಾ ಸಂಹಿತೆ. ಗುಣಕ ಸಂಹಿತೆ, ಗುಣಕ ಅಂದರೆ ಅವರನ್ನು ತಪ್ಪು ಮಾಡಿದರೆ ಅಲ್ಲಿ ಹೋಗಿ ಬೈದು ಆ ಸಂಸ್ಥೆಯನ್ನು ಮುಚ್ಚುವುದು. ಹಾಗೆ ಮಾಡುವುದರ ಮೂಲಕ 5 ರೀತಿಯಲ್ಲಿ ಗುಣಾತ್ಮಕ ನಿಯಂತ್ರಣವನ್ನು ವಿತ್ತ ನೀತಿಯಲ್ಲಿ ಮಾಡಬಹುದು. ಪ್ರಮಾಣಾತ್ಮಕ ವಿಭಾಗಗಳನ್ನು ಇಲ್ಲಿ ಹೇಳಲಾಗಿಲ್ಲ. ಗುಣಾತ್ಮಕ 5 ವಿಧ ಎಂದು ತಿಳಿಸಲಾಗಿದೆ. ಪಾತಕಂ ಗತಿ ಸರ್ವತ್ರ ಅರ್ಥಂ ಅವನತಿ ಕಾರಣಂ ಅಸಮಾನಂ ನಿರುದ್ಯೋಗಂ ದುರಾಶಾದಿ ಅನೈತಿಕಂ. There are 5 kinds of negative impacts of economics, namely disparity, unemployment, greediness, unethical activities, as well as poverty. 5 ರೀತಿಯ ಪಾತಕಗಳು ಇಲ್ಲಿ ಇವೆ. ಯಾವುದರಲ್ಲಿ? ಅರ್ಥಶಾಸ್ತ್ರದಲ್ಲಿ 5 ರೀತಿಯ ಅರ್ಥಶಾಸ್ತ್ರವನ್ನು ಹೆಚ್ಚಾಗಿ ಉಪಯೋಗಿಸುವುದರಿಂದ 5 ರೀತಿಯ ಸಮಸ್ಯೆಗಳು ಉಂಟಾಗುತ್ತವೆ. ಪಾತಕಂ ಗತಿ ಸರ್ವತ್ರ ಅರ್ಥಂ ಅವನತಿ ಕಾರಣಂ, ಹಣವೇ ಅನೇಕ ಸಮಸ್ಯೆಗಳಿಗೂ ಕಾರಣವಾಗುತ್ತದೆ. ಯಾವುದ್ಯಾವುದು ಅಂತಂದರೆ ಅಸಮಾನತೆ ಉಂಟಾಗುತ್ತದೆ. ಒಬ್ಬ ಶ್ರೀಮಂತ ಬಡವ, ನಿರುದ್ಯೋಗ, ಕೆಲವರಿಗೆ ಕೆಲಸ ಸಿಗುತ್ತದೆ, ಕೆಲವರಿಗೆ ಕೆಲಸ ಸಿಗುವುದಿಲ್ಲ. ದುರಾಸೆಯಿಂದ ತನಗೆ ಎಷ್ಟಿದ್ದರೂ ದುಡ್ಡು ಬೇಕು ಎಂದು ಆ ದುರಾಸೆಯಿಂದ, ಆಸೆ ಇರಬೇಕು, ದುರಾಸೆಯಿಂದ ಜನ ಏನು ಮಾಡುತ್ತಾರೆ, ದುಡ್ಡನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತಾರೆ. ಅದಲ್ಲದೆ ದುಡ್ಡಿನ ಮೂಲಕ ಅನೇಕ ವ್ಯವಹಾರಗಳನ್ನು ಮಾಡಿ ಬಡತನಕ್ಕೆ, ಶ್ರೀಮಂತಿಕೆಗೆ ಇವೆರಡರ ಅಂತರಕ್ಕೆ ದಾರಿ ಮಾಡಿಕೊಡುತ್ತಾರೆ. ಜನಮರ್ಥಂ ಅಧೀನಂಚ ನ್ಯೂನಂ ಸಂಪತ್ತಿ ಕಾರಣಂ ನ್ಯೂನ ದ್ರವ್ಯಾರ್ಥ ಲಾಭಾಯ ಅನಿವಾರ್ಯಂ ಅರ್ಥಜೀವಿನಾಂ. People are dependent on money. Shortage is the reason for everything. Scarce products are demanded more and leads to profit. It is inevitable in economics. ಜನಂ ಅರ್ಥಮದೀನಂಚ, ಎಷ್ಟೇ ಬೇಡ ಎಂದರೂ ಜನ ದುಡ್ಡಿನ ಮೇಲೆಯೇ ಆಗಿರಲೇಬೇಕು. ಇದಕ್ಕೆ ಕಾರಣ ಕೊರತೆ, ಇಲ್ಲ ಎಂಬುದಷ್ಟೇ ಕೊರತೆ. ಅಯ್ಯೋ ನನ್ನ ಹತ್ರ ಇಲ್ಲ ಎಂಬ ಕಾರಣದಿಂದ ಸಂಪತ್ತಿ ಕಾರಣಂ, ಇಲ್ಲ ಎಂಬುದಾಗಿ ಒಂದು ದುಡ್ಡನ್ನು ಮಾಡಲು ಪ್ರಯತ್ನಿಸುತ್ತಾ ಹೋಗುತ್ತಾನೆ. ನ್ಯೂನ ದ್ರವ್ಯಾರ್ಥ ಲಾಭಾಯ, ಯಾವುದಾದರೂ ಇಲ್ಲದೇ ಇರುವ ವಸ್ತು ಅಥವಾ ಕೊರತೆ ಆಗಬಹುದೆಂಬ ಕಾರಣಕ್ಕಾಗಿ ವಸ್ತುವನ್ನು ಜನ ಕೂಡಿಟ್ಟುಕೊಳ್ಳುತ್ತಾರೆ. ಇದರಿಂದ ಮಧ್ಯವರ್ತಿಗಳು ಲಾಭ ಮಾಡಿಕೊಳ್ಳುತ್ತಾರೆ. ಹೀಗೆಲ್ಲ ನಡೆಯುವುದು ಅರ್ಥಶಾಸ್ತ್ರದ ಜೀವನದಲ್ಲಿ ಅನಿವಾರ್ಯವೂ ಆಗಿದೆ. ಅನಿವಾರ್ಯಂ ಅರ್ಥಜೀವಿನಾಂ,
ಹೀಗೆ ನಡೆಯಲೇಬಾರದು ಎಂದು ಯೋಚನೆ ಮಾಡುವುದು ಸಾಧ್ಯವಿಲ್ಲ. ಹಾಗಂತ ಮಾಡುವುದನ್ನು ಅನಾಚಾರವೇ ಮಾಡಿ ಹೋಗಲಿ ಎಂದು ಹೇಳಲು ಸಾಧ್ಯವಿಲ್ಲ. ಸರಿಯಾಗಿ ಹೊಂದಿಸಿಕೊಂಡು ಸರಿದೂಗಿಸಿಕೊಂಡು ನಡೆಯುವುದು ಅನಿವಾರ್ಯವಾಗಿದೆ, ಅರ್ಥಶಾಸ್ತ್ರದಲ್ಲಿ ಅನಿವಾರ್ಯವಾಗಿದೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಜನಸಂಖ್ಯಾದಿ ಸಿದ್ಧಾಂತಃ ಮಾಲತೀಶೇನ ಚಿಂತಿತಃ. ಆಹಾರ ಜನತೋತ್ಪತ್ತಿ ಕ್ರಮಶಃ ಜಾಮಿತಿ ಗತೆ. T.R. Malthus has introduced the thought of population theory first in English literature. T.R. Malthus' theory of population says that there are two kinds of production, namely food production, which increases at an arithmetical rate, and population increases, which enhances the geometrical rate. This leads to imbalance. ಜನಸಂಖ್ಯಾದಿ ಸಿದ್ಧಾಂತ, ಜನಸಂಖ್ಯೆಗೆ ಸಂಬಂಧಪಟ್ಟ ಸಿದ್ಧಾಂತವು ಟಿ.ಆರ್. ಮಾಲ್ತೀಶ್ ಎಂಬುವರಿಂದ ಚಿಂತಿಸಲ್ಪಟ್ಟಿದೆ. ಆಹಾರ ಜನತೋತ್ಪತ್ತಿ, ಎರಡು ರೀತಿಯ ಉತ್ಪತ್ತಿಯಾಗುತ್ತದೆ. ಒಂದು ಆಹಾರೋತ್ಪತ್ತಿ, ಇನ್ನು ಜನರ ಉತ್ಪತ್ತಿ. ಆಹಾರ ಉತ್ಪತ್ತಿಯು 1, 2, 3, 4 ಎಂದು ಏರಿದರೆ, ಜನರ ಉತ್ಪತ್ತಿಯು ಜಾಮಿತೀಯ ಪ್ರಕಾರದಲ್ಲಿ 4, 8, 16, 32 ಎಂಬುದಾಗಿ ಏರುತ್ತದೆ ಎಂದಿದ್ದಾರೆ. ಅನ್ನಾಧಿಕ್ಯಂ ಜನಾಧಿಕ್ಯಂ ಸಾಮಾನ್ಯಂ ಅತ್ರ ಭೂತಲೆ. ಅಂಕೇನ ಅನ್ನಾಧಿಕ್ಯಂ ಗುಣಕ್ಕೆ ಜನವರ್ಧನಂ. Food production and population growth is natural in the world. Food production will rise in the arithmetical rate and population rises at a geometrical rate. ಅನ್ನ ಹೆಚ್ಚಳ ಮತ್ತು ಜನ ಹೆಚ್ಚಳ ಎರಡೂ ಸಾಮಾನ್ಯ ಜೀವನದಲ್ಲಿ. ಆದರೆ ಅನ್ನದ ಹೆಚ್ಚಳ 1, 2, 3, 4 ಅಂಕಗಣಿತ ರೂಪದಲ್ಲಿ ಹೋದರೆ, ಜನರ ಹೆಚ್ಚಳವು ಗುಣಕ ರೂಪದಲ್ಲಿ 4, 8, 16ರಂತೆ ಹೋಗುತ್ತದೆ ಎಂಬುದು ಇದರ ತಾತ್ಪರ್ಯ. ಅಪಾಯಂ ಜನವೃದ್ಧಿಂಚ ಅನ್ನಾದಧಿಕವರ್ಧನಂ ಅನಿವಾರ್ಯಂ ಅಂತರಂ ತತ್ರ ಅನಿವಾರ್ಯಂ ಜನನಿಯಂತ್ರಣಂ. When population exceeds the food production, that will ruin the state. The gap should be reduced through various population control measures. ಅಪಾಯಂ ಜನವೃದ್ಧಿಂಚ, ಜನ ಸಿಕ್ಕಾಪಟ್ಟೆ ಜಾಸ್ತಿ ಆಗೋದು ದೊಡ್ಡ ಅಪಾಯಕ್ಕೆ ಕಾರಣ ಎಂದೇ ಅರ್ಥ. ಅನ್ನಾದಧಿಕ ವರ್ಧನಂ, ಅನ್ನಕ್ಕಿಂತ ವೇಗವಾಗಿ ಜನ ಹೆಚ್ಚಳ ಆದರೆ ಸಮಸ್ಯೆಗಳು ಜಾಸ್ತಿಯಾಗುತ್ತದೆ. ಅನಿವಾರ್ಯಂ ಅಂತರಂ ತತ್ರ, ಅವೆರಡರ ಅಂತರವನ್ನು ಅನಿವಾರ್ಯವಾಗಿ ಕಡಿಮೆ ಮಾಡಲೇಬೇಕು, ಸಮ ಮಾಡಬೇಕು. ಆಗದಿದ್ದರೆ ಸ್ವಲ್ಪ ಮಟ್ಟಿಗಾದರೂ ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕು. ಅನಿವಾರ್ಯಂ ಜನ ನಿಯಂತ್ರಣಂ, ಜನರ ನಿಯಂತ್ರಣವನ್ನು ಮಾಡಲೇಬೇಕು. ವ್ಯವಸ್ಥಾ ಜನಗತಿಸ್ತತ್ರ ಸನ್ಯಾಸೇ ತ್ಯಾಗಜೀವನೆ. ಅನ್ಯಥಾ ಸೃಷ್ಟಿಮಾಪ್ನೋತಿ ವಿಕೋಪ ಅವಸಾನತಾ. The imbalance between the food production and population is dangerous. That imbalance can be reduced with two measurements, namely preventive checks and positive checks. Preventive checks are not at all marrying, late marriage, or no children even after marriage. Positive checks are earthquakes, floods, droughts, famines, tsunamis, wars, etc., which controls the population automatically versus food balance naturally. ವ್ಯವಸ್ಥಾ ಜನಗತಿಸ್ತತ್ರ, ಜನರ ಗತಿಯನ್ನು, ಜನಸಂಖ್ಯೆ ಹೆಚ್ಚಳವನ್ನು ವ್ಯವಸ್ಥೆ ಮಾಡಬಾರದು. ಸನ್ಯಾಸೇ ತ್ಯಾಗ ಜೀವನೆ. ವ್ಯವಸ್ಥೆ ಹೇಗೆ ಮಾಡಬೇಕೆಂದರೆ, ಒಂದು ಸನ್ಯಾಸ ಅಂದರೆ ಮದುವೆನೇ ಆಗಬಾರ್ದು, ಇಲ್ಲ ಮದುವೆಯನ್ನು ತ್ಯಾಗ ಮಾಡಬೇಕು, ಇಲ್ಲ ಮಕ್ಕಳನ್ನು ಆಗಬಾರದು ಎಂದು ಮಕ್ಕಳನ್ನು ತ್ಯಾಗ ಮಾಡುವುದರ ಮೂಲಕ ಜನರ ಸಂಖ್ಯೆಯನ್ನು ಕಮ್ಮಿ ಮಾಡಬಹುದು.
ಅನ್ಯಥಾ ಅಲ್ಲದಿದ್ದರೆ ಸೃಷ್ಟಿಮಾಪ್ನೋತಿ, ಪ್ರಪಂಚವು ತನ್ನನ್ನು ತಾನೇ ಸರಿ ಮಾಡಿಕೊಳ್ಳುತ್ತದೆ. ವಿಕೋಪಗಳು, ಅಸಮಾನತೆಗಳು, ಯುದ್ಧಗಳು ಅವುಗಳ ಮೂಲಕ ಜನರನ್ನು ತನ್ನನ್ನು ತಾನೇ ಪ್ರಕೃತಿಯೇ ಸಮ ಮಾಡಿಕೊಳ್ಳುತ್ತದೆ. ವಿಕೋಪ, ಅಸಮಾನತಾ. ವೃದ್ಧಿಧಾರ ಜನಂ ಅನ್ನಂ ದ್ವಿಧಾರ ಜನಪ್ರವರ್ಧನಂ ಸ್ವತಂತ್ರೇ ನೀತಿ ಕರ್ತವ್ಯ ಅಥವಾ ಮೃತ್ಯು ಅಕಾಲಿಕ. One flow of increase of food and twice flow of growth of population. This should be controlled by human beings, or else it will ruin the entire system. ವೃದ್ಧಿಧಾರ ಜನಂ ಅನ್ನಂ, ಜನ ಮತ್ತು ಅನ್ನ ಎರಡೂ ಕೂಡ ಏರುತ್ತಲೇ ಇರುತ್ತವೆ. ಈ ಎರಡು ರೀತಿಯ ಧಾರ ಪ್ರವಾಹಗಳು ನಡೀತಲೇ ಇರುತ್ತವೆ. ದ್ವಿಧಾರ ಜನ ಪ್ರವರ್ಧನಂ, ಜನಸಂಖ್ಯೆ ಡಬಲ್ ಆಗುವುದು ಅತಿ ಡೇಂಜರಸ್, ಅಪಾಯಕಾರಿ. ಈ ಅಪಾಯವನ್ನು ಸರಿ ಮಾಡುವುದು ಸ್ವತಂತ್ರೇ ನೀತಿ ಕರ್ತವ್ಯ. ತನ್ನ ದೇಶ, ತನ್ನ ವ್ಯಕ್ತಿಗಳು, ತನ್ನ ಮನಸ್ಸು ತಾವೇ ನಿಯಂತ್ರಣ ನೀತಿಯನ್ನು ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಅಕಾಲಿಕ ಮೃತ್ಯುಗಳಿಗೆ, ಆಕ್ಸಿಡೆಂಟ್ಗಳಿಗೆ, ಯುದ್ಧಗಳಿಗೆ, ರೋಗಗಳಿಗೆ ಕಾರಣ ಆಗುತ್ತದೆ. ಸ್ವನಿಯಂತ್ರಣಮಾಧಾರ್ಯ ಬ್ರಹ್ಮಚರ್ಯಾದಿ ತಂತ್ರದ ಜನಸ್ಫೋಟ ಗತಿಂ ಹನ್ಯಾತ್ ಪ್ರವಾಹಂತು ಅನಂತರಂ. ಹೌ ಟು ಕಂಟ್ರೋಲ್ ಪಾಪ್ಯುಲೇಷನ್? ನೋ ಮ್ಯಾರೇಜ್, ಲೇಟ್ ಮ್ಯಾರೇಜ್, ನೋ ಚಿಲ್ಡ್ರನ್ ಮೆಥಡ್ಸ್. First of all, we have to control population, then think of marriage, or else we have to ruin. ಸ್ವನಿಯಂತ್ರಣಮಾಧಾರ್ಯ ಬ್ರಹ್ಮಚರ್ಯ ತಂತ್ರದ ಸ್ವನಿಯಂತ್ರಣ ಮಾಡಿಕೊಳ್ಳಬೇಕು, ಬ್ರಹ್ಮಚರ್ಯದಿಂದ ಪಾಲನೆ ಮಾಡಬೇಕು. ಅನೇಕ ತಂತ್ರಗಳಿವೆ. ಜನಸ್ಫೋಟ ಗತಿಯನ್ನು ಹನ್ಯಾತ್, ನಾಶ ಮಾಡಬಹುದು. ಇಷ್ಟೆಲ್ಲ ಆಗದಿದ್ದರೆ ಕೊನೆಗೆ ಪ್ರವಾಹ, ಮಳೆ, ಯುದ್ಧಗಳು ನಡೆಯುತ್ತದೆ. ಪ್ರವಾಹ ಅಂತೂ ಅನಂತರಂ. ಆದರೆ ಆಗೋದಕ್ಕಿಂತ ಮೊದಲು ನಾವು ಸರಿಯಾಗಿದ್ದರೆ ಅನೇಕ ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳಬಹುದು. ಯದ್ಯಾಪಿ ಜನವಿಸ್ಫೋಟಂ ಸ್ವತಂತ್ರೇ ಅನಿಯಂತ್ರಿತೆ ಪ್ರಕೃತೆ ಪ್ರಳಯರೂಪಾಯೇ ಜನಸಂಖ್ಯಾ ಮಿತೀಯತೆ. If the population is not controlled automatically, the nature will control the population through floods, droughts, earthquakes, etc. ಯದ್ಯಪಿ ಜನವಿಸ್ಫೋಟಂ, ಜನರ ವಿಸ್ಫೋಟವನ್ನು, ಜನಸಂಖ್ಯಾ ಸ್ಫೋಟವನ್ನು ನಾವುಗಳೇ ಸ್ವತಂತ್ರವಾಗಿ ನಿಯಂತ್ರಣ ಮಾಡದಿದ್ದರೆ, ನಿಯಂತ್ರಣ ಮಾಡದಿದ್ದರೆ ಪ್ರಕೃತಿಯು ಪ್ರಳಯ ರೂಪದಲ್ಲಿ ಬಂದು ಜನಸಂಖ್ಯೆಯನ್ನು ತನ್ನನ್ನು ತಾನೇ ಸರಿ ಮಾಡಿಕೊಳ್ಳುತ್ತದೆ ಎಂದು ಟಿ.ಆರ್. ಮಾಲ್ತಸ್ ಹೇಳುತ್ತಾರೆ. ಜನವೃದ್ಧಿಂ ನಿಹಂತವ್ಯ ಅನ್ಯಥಾ ಅನ್ನಕ್ಷಾಮದಂ ಕಾಠಿನ್ಯಂ ನಿಯಮಂ ಕುರ್ಯಾತ್ ದ್ವಯಂ ಸೌಲಭ್ಯ ಯಾಚಕಂ. We have to control our population seriously, otherwise it will lead to many other problems. 2 babies should be limited to those who are getting the benefit from the government or who are getting the governmental facilities. ಜನವೃದ್ಧಿಂ ನಿಯಂತವ್ಯ, ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲೇಬೇಕು. ಅಲ್ಲದಿದ್ದರೆ ಅನ್ನಕ್ಷಾಮ ಉಂಟಾಗುತ್ತದೆ. ಅನ್ನಕ್ಷಾಮ, ಮಳೆ ಕ್ಷಾಮ, ಎಲ್ಲ ರೀತಿಯ ಕ್ಷಾಮಗಳು ಉಂಟಾಗುತ್ತವೆ. ಕಾಠಿನ್ಯಂ ನಿಯಮಂ ಕುರ್ಯಾತ್, ಕಠಿಣವಾದ ನಿಯಮವನ್ನು ಮಾಡಬೇಕು. ದ್ವಯಂ ಸೌಲಭ್ಯ ಯಾಚಕಂ, ಯಾರ್ಯಾರು ಸರ್ಕಾರದಿಂದ ಸೌಲಭ್ಯವನ್ನು ಬೇಡುತ್ತಾರೆಯೋ ಅವರೆಲ್ಲರಿಗೂ 2 ಮಕ್ಕಳಿಗಿಂತ ಹೆಚ್ಚಿದ್ದರೆ ಕೊಡುವುದೇ ಇಲ್ಲ ಎಂದು ನಿಯಮ ಮಾಡಲೇಬೇಕು. ಇಲ್ಲದಿದ್ದರೆ ಅನುಭವಿಸಬೇಕು. ನ್ಯೂನಾದೇವ ಹಿ ಸಮೃದ್ಧಿ ವ್ಯಾಪಾರೇ ಊನ ಕಾರಣಂ. ವಿಕ್ರಯಂ ಅಧಿಕಂ ದ್ರವ್ಯಂ ಪ್ರಲಭೇತ್ಯೂನ ಸಂಪದಾ. Scarcity is the main reason for the growth of any country, and it is a source for trade, transport, communication, as well as development of economics. Maximum amount of products are sold at a high rate due to the scarcity, unate, which leads to prosperity. ನ್ಯೂನಾದೇವೈ ಸಮೃದ್ಧಿ. ಒಬ್ಬ ಅಭಿವೃದ್ಧಿ ಆಗಬೇಕಾದ್ರೆ, ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಕೊರತೆ ಇರಬೇಕು. ವ್ಯಾಪಾರೇ ಊನ ಕಾರಣಂ. ಯಾರಾದರೂ ಮಾರುಕಟ್ಟೆಗೆ ಬರುತ್ತಾರೆ ಎಂದರೆ ಅವರಲ್ಲಿ ಆ ವಸ್ತುಗಳು ಇಲ್ಲ ಎಂದರ್ಥ. ಇಲ್ಲದನ್ನು ಪಡೆಯಲು ಮಾರುಕಟ್ಟೆಗೆ ಹೋಗುತ್ತಾರೆ.
ಊನವೇ ಕಾರಣ, ಕೊರತೆಯೇ ಕಾರಣ, ಇಲ್ಲದಿರುವುದೇ ಕಾರಣ. ಇಲ್ಲದಿರುವುದೇ ಆರ್ಥಿಕ ಅಭಿವೃದ್ಧಿಗೆ ಮೂಲ ಕಾರಣ. ವಿಕ್ರಯಂ ಅಧಿಕಂ ದ್ರವ್ಯಂ, ಹೆಚ್ಚು ಹೆಚ್ಚು ಕ್ರಯ ಆಗುವಂಥ ವಸ್ತುಗಳು ಯಾವುದಪ್ಪ ಅಂತಂದರೆ ಆ ವಸ್ತುಗಳು ಜನರಲ್ಲಿ ಇರಬಾರದು. ಜನರಲ್ಲಿಲ್ಲದ ವಸ್ತುಗಳು ಹೆಚ್ಚಾಗಿ ವ್ಯಾಪಾರವಾಗಿ ಎಲ್ಲರಿಗೂ ಲಾಭವಾಗಿ ಪ್ರಲಭೇತ್ ಊನ ಸಂಪದಾಂ ಲಭತೆ. ಹೆಚ್ಚು ಹೆಚ್ಚು ಲಾಭ ಬರಬೇಕಾದರೆ ಕೊರತೆಯೇ ಮುಖ್ಯ ಕಾರಣ. ಕೊರತೆ ಇಲ್ಲದ ದೇಶದಲ್ಲಿ ಅಭಿವೃದ್ಧಿ ಸಾಧ್ಯವಿಲ್ಲ. ಯಾವುದಾದ್ರೂ ಒಂದು ಕೊರತೆ ಇದ್ದಾಗ ಮಾತ್ರ ನಾವು ಬೇರೆಯವ್ರ ಹತ್ರ ಮಾತಾಡಿಸ್ತೀವಿ. ಕೊರತೆ ಇಲ್ಲದಿದ್ದರೆ ಯಾರನ್ನು ಯಾರೂ ಮಾತನಾಡಿಸುವುದೂ ಇಲ್ಲ. ಸರ್ವಸಂಪದ ಕಾಮಾರ್ಥಿ ಅರ್ಥಾತ್ ಶಾಂತಿರನಂತರಂ, ಶಾಂತಿ ಸಮೃದ್ಧಿ ಭೋಗಾಂತೆ ಮೋಕ್ಷಮಿಚ್ಚಂತಿ ಮಾನವ. We are interested in wealth, money, etc. in the beginning. Once we enjoy the taste of money or wealth, then divine soul man will think of liberation or rest in peace or moksha. ಸರ್ವ ಸಂಪದ ಕಾಮಾರ್ಥಿ, ಎಲ್ಲರೂ ನನಗೆ ಹಣ ಬೇಕು ಎಂದು ಹೋರಾಡಿ ಹಣವನ್ನು ಸಂಪಾದನೆ ಮಾಡಿ ಆದ ನಂತರ ಅರ್ಥಾತ್ ಶಾಂತಿರನಂತರಂ, ಹಣದ ಮೂಲಕ ಅಯ್ಯೋ ಸಾಕಪ್ಪ ಸಾಕು ಎಂದೆನಿಸಿದಾಗ ಅವನು ಹಣವನ್ನು ತ್ಯಜಿಸಿ ಯೋಗಕ್ಷೇಮದ ಬಗ್ಗೆ ಚಿಂತಿಸುತ್ತಾನೆ. ಶಾಂತಿ ಬೇಕು ಎಂದು ಹೋರಾಡುತ್ತಾನೆ. ಶಾಂತಿ ಸಮೃದ್ಧಿ ಭೋಗಾಂತೆ, ಹೆಚ್ಚಿನ ಶಾಂತಿ ಸಿಕ್ಕ ನಂತರ ಮೋಕ್ಷಮಿಚ್ಚಂತಿ, ಸಾಕಪ್ಪ ಈ ಜನ್ಮ ಜನ್ಮ ಭಾವಬಂಧನ ಸಾಕು, ಪುನರಪಿ ಜನನಂ ಪುನರಪಿ ಮರಣಂ ಸಾಕು ಎಂದಾಗಬೇಕಾದರೆ ಅವನಿಗೆ ದುಡ್ಡಿರಬೇಕು, ದುಡ್ಡಿನಿಂದ ಶಾಂತಿ ಬೇಕು, ಶಾಂತಿಯಿಂದ ಕೊನೆಗೆ ಸಾಕೆಂಬ ಭಾವನೆ ಇರಬೇಕು. ಸಾಕು ಎಂಬ ಮನಸ್ಸು ಬಂದಾಗ ಮಾತ್ರ ಮಾನವನಿಗೆ ಮೋಕ್ಷ ಬರಲು ಸಾಧ್ಯ. ಆರೋಗ್ಯ ಮಾಧ್ಯತಾ ಕ್ಷೇತ್ರಂ ಗ್ರಾಮೇ ಅತ್ಯಂತ ವರ್ಧನಂ, ತದೇವ ಸಮತಾಮೂಲಂ ವಿಕೇಂದ್ರೀಕೃತ ಭಾರತಂ. Health facilities should be given more in the rural areas, which is the root for all the progress and equality and decentralization. ಆದ್ಯತಾ ಕ್ಷೇತ್ರ ಯಾವುದಪ್ಪ ಎಂದರೆ ಆರೋಗ್ಯ. ಆರೋಗ್ಯವನ್ನು ಮುಕ್ತವಾಗಿ ಉಚಿತವಾಗಿ ಎಲ್ಲರಿಗೂ ಕೊಡಬೇಕು. ಅದರಲ್ಲೂ ಗ್ರಾಮೀಣ ಅತ್ಯಂತ ವರ್ಧನಂ, ಗ್ರಾಮಗಳಲ್ಲಿ ಅತಿ ಹೆಚ್ಚು ಆರೋಗ್ಯಕ್ಕೆ ಗಮನ ಕೊಡಲು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು. ತದೇವ ಸಮತಾ ಮೂಲಂ, ಅದೇ ಸಮಾನತೆಗೆ ಕಾರಣ, ಅದೇ ಎಲ್ಲರೂ ಸುಖವಾಗಿರಲಿ ಎಂಬ ಮನಸ್ಥಿತಿಗೆ ಕಾರಣವಾಗುತ್ತದೆ ಮತ್ತು ವಿಕೇಂದ್ರೀಕೃತ ಭಾರತಕ್ಕೆ ಕಾರಣವಾಗುತ್ತದೆ. ಆಧಾರಂ ಅರ್ಥಶಾಸ್ತ್ರೇಣ ನಿಶ್ಚಿತಂ ನೀತಿಮೂಲ್ಯಕಂ, ಸಮಗ್ರ ಶಾಸ್ತ್ರ ವಿಸ್ತಾರೈಃ ಆರ್ಥಿಕಂ ನೀತಿಮೂಲಕಂ. ಎಕನಾಮಿಕ್ಸ್ is the base for value-based morality. That too, macroeconomics is mainly dependent of ನೀತಿ or morality. ಆಧಾರಂ ಅರ್ಥಶಾಸ್ತ್ರೇಣ, ಅರ್ಥಶಾಸ್ತ್ರಕ್ಕೆ ಆಧಾರ ಯಾವುದಪ್ಪ ಕೇಳಿದರೆ ನಿಶ್ಚಿತವಾದ ನೀತಿ ಮತ್ತು ಮೌಲ್ಯಗಳು. ನಿಶ್ಚಿತ ನೀತಿ ಮೌಲ್ಯಕಂ, ಸಮಗ್ರ ಶಾಸ್ತ್ರ ವಿಸ್ತಾರೈ, ಅದರಲ್ಲೂ ಸಮಗ್ರ ಅರ್ಥಶಾಸ್ತ್ರವನ್ನು ಓದಬೇಕೆಂದರೆ, ಅರ್ಥ ಮಾಡಿಕೊಳ್ಳಬೇಕೆಂದರೆ, ಪ್ರಾರಂಭಿಸಬೇಕೆಂದರೆ ನೀತಿಯು ಅತಿ ಮುಖ್ಯ. ಆರ್ಥಿಕ ನೀತಿ, ಮಾನಸಿಕ ನೀತಿ, ವ್ಯಕ್ತಿಗಳ ನೀತಿ, ನೈತಿಕ ಜೀವನ ಅತಿ ಮುಖ್ಯವಾಗಿ ಅನಿವಾರ್ಯವಾಗಿ ಆಗಲೇಬೇಕು. ಆ ಮೂಲಕವೇ ಅರ್ಥಶಾಸ್ತ್ರಕ್ಕೆ ಮಹತ್ವ ಬಂದೀತು. ನೀತಿರಾಧಾರ್ಯಯೋ ರಾಜಃ ಅರ್ಥಶಾಸ್ತ್ರಂ ಪ್ರಯೋಜತಿ, ಸಮಷ್ಟಿಃ ಸಂಪದಾಯಾತಿ ಧ್ರುವ ನೀತಿ ಮತಿರ್ಮಮ. ಎ ಕಿಂಗ್ who rule with ethics and morality in economics, then all will enjoy the good and God-gifted means of equality. ನೀತಿರಾಧಾರ್ಯೋ ರಾಜ, ಯಾವ ರಾಜನು ನೀತಿಯನ್ನು ಆಧರಿಸಿ ಅರ್ಥಶಾಸ್ತ್ರವನ್ನು ಪ್ರಾರಂಭ ಮಾಡುತ್ತಾನೆಯೋ, ಅರ್ಥಶಾಸ್ತ್ರವನ್ನು ಪ್ರಾಯೋಜಿಸುತ್ತಾನೆಯೋ, ಸಮಷ್ಟಿ ಸಂಪದಾಯಾತಿ, ಇದರಿಂದ ಇಡೀ ಜನಕ್ಕೆ, ಇಡೀ ಲೋಕಕ್ಕೆ ಸಂಪತ್ತು ಉಂಟಾಗುತ್ತದೆ. ಸಂಪದಾಯಾತಿ ಧ್ರುವ ನೀತಿರ್ಮತಿರ್ಮಮ, ಇದರಿಂದ ಅನೇಕ ವರ್ಷಗಳ ಕಾಲ ಧ್ರುವ ನಕ್ಷತ್ರದಂತೆ ಅಂತಹ ದೇಶ ವಿಜೃಂಭಿಸುತ್ತದೆ, ಕಂಗೊಳಿಸುತ್ತದೆ.
ನೀತಿರೇವೈ ಸರ್ವತ್ರ ಆರ್ಥಿಕ ವೃದ್ಧಿ ಸಂಪದ ಅನ್ಯಥಾ ಸ್ವಾರ್ಥ ಸಮೃದ್ಧಿ ಪ್ರಕೃತೆ ನಾಶಕಾರಣಂ. ಮೊರಾಲಿಟಿ ಅಂಡ್ ಎಥಿಕ್ಸ್ ಆರ್ ದ ಓನ್ಲಿ ರೂಟ್ ಆಫ್ ಪ್ರೋಗ್ರೆಸ್. ಅದರ್ವೈಸ್ ಎಕನಾಮಿಕ್ಸ್ ಲೀಡ್ಸ್ ಟು greedy and selfishness and ruin the entire system as well as the nature. ನೀತಿರೇವೈ ಸರ್ವತ್ರ ಆರ್ಥಿಕ ವೃದ್ಧಿ ಸಂಪದ. ಯಾವುದೇ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಸಂಪತ್ತು ಹೆಚ್ಚಾಗಬೇಕಾದರೆ ನೀತಿ ಇರಬೇಕು. ನೀತಿರೇವಹಿ ಸರ್ವತ್ರ, ಎಲ್ಲ ಕಡೆಯಲ್ಲೂ, ಎಲ್ಲ ಜನರಲ್ಲೂ, ಎಲ್ಲ ವ್ಯಕ್ತಿಗಳಲ್ಲೂ ನೀತಿ ಇದ್ದಾಗ ಮಾತ್ರ ಉತ್ತಮ ಆರ್ಥಿಕತೆ ಬೆಳೆಯಲು ಸಾಧ್ಯ. ಅನ್ಯಥಾ ಸ್ವಾರ್ಥ ಸಮೃದ್ಧಿ, ಅಲ್ಲದಿದ್ದರೆ ಸ್ವಾರ್ಥಿಗಳು, ಕಾಮಾಂಧರು, ಮೋಸಗಾರರು, ವಂಚಕರು ಎಲ್ಲ ಹೆಚ್ಚಾಗಿ ಅವರೇ ಸಮೃದ್ಧಿಯಾಗಿ ಬೆಳೆಯುತ್ತಾರೆ. ಇದರಿಂದ ಅವರೂ ನಾಶವಾಗುತ್ತಾರೆ, ಸಮಾಜವನ್ನು ನಾಶ ಮಾಡುತ್ತಾರೆ, ಪ್ರಕೃತಿಯನ್ನು ನಾಶಕಾರಣಂ. ಪ್ರಕೃತಿಯನ್ನು ನಾಶ ಮಾಡಿ, ನಿರ್ನಾಮ ಮಾಡಿ, ನೆಕ್ಕಿ ನುಂಗಿ ನೀರು ಕುಡಿದು ನಾಶ ಮಾಡಿ ಹೋಗಿಬಿಡುತ್ತಾರೆ. ಎಚ್ಚರವಿರಬೇಕು. ಆರ್ಜಿತಂ ನೀತಿ ಸುಜ್ಞಾನಂ ಲೋಕ ಸಮೃದ್ಧಿ ಕಾರಣಂ. ಆದರ್ಶ ಸಂಪದಾ ವೃದ್ಧಿ ಅನುಭೋಗಾದಿ ಸತ್ಕ್ರಿಯಾ. ದ ನಾಲೆಡ್ಜ್ earned through morality and ethics will lead good governance. It will enhance the real assets and real consumption. ಆರ್ಜಿತಂ ನೀತಿ ಸುಜ್ಞಾನಂ, ನೀತಿ ಮೂಲಕವಾಗಿ, ಸುಜ್ಞಾನದ ಮೂಲಕವಾಗಿ ಆರ್ಜಿಸಿದ, ಗಳಿಸಿದ ಯಾವುದೇ ಲೋಕದ ಸಮೃದ್ಧಿಯೂ, ಸಂಪದವೂ, ಸಂಪತ್ತು ಆದರ್ಶವಾಗಿ ಬೆಳೆಯುತ್ತದೆ. ಸಂಪದಾವೃದ್ಧಿ ಕಾರಣಂ, ಎಲ್ಲ ಸಂಪತ್ತನ್ನು ಆದರ್ಶವಾಗಿ, ಮಾಡೆಲ್ ಆಗಿ, 4 ಜನಕ್ಕೆ ಹೌದು ಎನ್ನುವಂತೆ ಬದುಕಿ ಬಾಳಲು ಸಾಧ್ಯವಾಗುತ್ತದೆ. ಅನುಭೋಗದಲ್ಲಿರಬಹುದು, ಉತ್ಪಾದನೆಯಲ್ಲಿರಬಹುದು, ಎಲ್ಲೇ ವ್ಯಾಪಾರದಲ್ಲಿರಬಹುದು, ಒಳ್ಳೆಯ ಎಲ್ಲ ಕೆಲಸಗಳಲ್ಲಿ ಮುಖ್ಯವಾಗಿರಬೇಕಾದ್ದು ಸುಜ್ಞಾನ ಮತ್ತು ಸುನೀತಿ. ಇವೆರಡಿದ್ದರೆ ಇಡೀ ಆರ್ಥಿಕತೆ ಸಮೃದ್ಧಿಯಾಗಿ ಇರಲು ಸಾಧ್ಯ. ಅರ್ಥಾಧಾರಿತ ಸುಜ್ಞಾನಂ ನೀತಿರಾಧಾರ್ಯ ಜೀವತಿ. ತದರ್ಥಂ ನೀತಿ ಸರ್ವತ್ರ ಶಾಂತಿ ಸಮೃದ್ಧಿ ಕಾರಣಂ. ದ ನಾಲೆಡ್ಜ್ ಬೇಸ್ಡ್ ಆನ್ ಎಥಿಕಲ್ ಎಕನಾಮಿಕ್ಸ್ should be implemented on ethics. Therefore, the ethics is the only cause for the real peace and progress of a country. ಅರ್ಥಾಧಾರಿತ ಸುಜ್ಞಾನಂ, ಅರ್ಥವನ್ನು ಆಧರಿಸಿ, ದುಡ್ಡನ್ನು ಸುಜ್ಞಾನವನ್ನು ಆಧರಿಸಿದ ಅರ್ಥಶಾಸ್ತ್ರ, ಅರ್ಥಶಾಸ್ತ್ರವನ್ನು ಆಧರಿಸಿದ ಸುಜ್ಞಾನ. ನೀತಿರಾಧಾರ್ಯ ಜೀವತಿ, ಇವೆರಡೂ ಕೂಡ ನೀತಿಯನ್ನು ಆಧರಿಸಿಯೇ ಬದುಕುತ್ತವೆ. ಆದ್ದರಿಂದ ತದರ್ಥಂ ನೀತಿ ಸರ್ವತ್ರ, ಅದರಿಂದ ನೀತಿಯನ್ನು ಸರಿಯಾಗಿ ಬೆಳೆಸಿಕೊಳ್ಳಬೇಕು. ಇದರಿಂದ ಶಾಂತಿ ಸಮೃದ್ಧಿ ಕಾರಣವಾಗುತ್ತದೆ. ನೀತಿರಾಧಾರಿತೋ ದೇಶೇ ಆರ್ಥಿಕ ಸ್ಥಿತಿರುತ್ತಮಂ ಯುದ್ಧ ವಿಪ್ಲವ ನಿರ್ನಾಮಂ ವಿತ್ತಮರ್ಥಂಚ ಸಂಪದಾಂ. If a country is based on ethical rule, ethical values, will certainly in a good economic position. If we share and care, no war. If we eliminate the war, money and economy is safe. ನೀತಿರಾಧಾರಿತೋ ದೇಶೇ, ನೀತಿಯನ್ನು ಆಧರಿಸಿದ ಯಾವುದೇ ದೇಶದಲ್ಲಿ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಯುದ್ಧ, ವಿಪ್ಲವ, ಹೋರಾಟಗಳು, ಭ್ರಷ್ಟಾಚಾರ ಯಾವುದು, ಅನೇಕ ಸಂಘಟನೆಗಳು ಯಾವುದೂ ಇರುವುದೇ ಇಲ್ಲ. ಏಕೆಂದರೆ ಎಲ್ಲವೂ ನೀತಿಯನ್ನೇ ಆಧರಿಸಿರುವುದರಿಂದ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ. ಯುದ್ಧ ವಿಪ್ಲವ ನಿರ್ನಾಮವಾದಾಗ, ವಿಪ್ಲವಗಳು, ಯುದ್ಧಗಳು ನಿರ್ನಾಮವಾದಾಗ ವಿತ್ತಂ ಅರ್ಥಂ, ಹಣವೂ ಉಳಿಯುತ್ತದೆ, ದುಡ್ಡು ಉಳಿಯುತ್ತದೆ, ವಿತ್ತಕೋಶವೂ ಉಳಿಯುತ್ತದೆ, ವಿತ್ತ ಮಂತ್ರಿಯೂ ಉಳಿಯುತ್ತಾನೆ. ಎಲ್ಲ ರೀತಿ ಉಳಿತಾಯವಾಗಿ ವಿತ್ತಮರ್ಥಂಚ ಸಂಪದಾಂ, ಎಲ್ಲರೂ ಸುಖವಾಗಿ ಇರುತ್ತಾರೆ. ಯತ್ರ ನೀತಿ ಪ್ರಜೀವಂತಿ ಅರ್ಥಮೂಲಂ ಪ್ರವರ್ಧತಿ, ಅನ್ಯಥಾ ಸ್ವಾರ್ಥ ಸಂಪತ್ತಿ ಸ್ವಭೂಮಿಂ ನಾಶಕಾರಣಂ. ಇಟ್ಸ್ ಆಲ್ ಡಿಪೆಂಡೆಂಟ್ ಆನ್ ಎಕನಾಮಿಕ್ ಎಥಿಕ್ಸ್ ಆ್ಯಂಡ್ ರೂಟ್ ಆಫ್ ಎಕನಾಮಿಕ್ ಸೋರ್ಸ್ ಇಂಪ್ರೂವ್ಮೆಂಟ್, ಆರ್ ಎಲ್ಸ್ ಲೀಡ್ಸ್ ಟು ಸೆಲ್ಫಿಶ್ನೆಸ್ ಆ್ಯಂಡ್ ಗ್ರೀಡಿ ಆ್ಯಂಡ್ ಸ್ಟೇಟ್ ವಿಲ್ ರೂಯಿನ್. ಯತ್ರ ನೀತಿ ಪ್ರಜೀವಂತಿ, ಎಲ್ಲಿ ನೀತಿ ಬದುಕುತ್ತದೆಯೋ, ಎಲ್ಲಿ ನೀತಿ ಎದ್ದೇಳುತ್ತದೆಯೋ, ಎಲ್ಲಿ ನೀತಿ ಜಾಗೃತವಾಗುತ್ತದೆಯೋ, ಅಲ್ಲಿ ಅರ್ಥಶಾಸ್ತ್ರವು ಹೆಚ್ಚು ಮಹತ್ವವನ್ನು ಪಡೆಯುತ್ತದೆ.
ಅನ್ಯಥಾ ಸ್ವಾರ್ಥ ಸಂಪತ್ತಿ, ಅಲ್ಲದಿದ್ದರೆ ಸ್ವಾರ್ಥವು ಹೆಚ್ಚಾಗಿ ಕೆಲವರ ಕೈಯಲ್ಲಿಯೇ ದುಡ್ಡು ಉಳಿದು ಪಂಚಮಹಾಪಾತಕಗಳಿಗೆ ಕಾರಣವಾಗಿ ಸ್ವಭೂಮಿಂ ನಾಶಕಾರಣಂ ಸ್ವದೇಶಂ ನಾಶಕಾರಣಂ, ಎಲ್ಲ ರೀತಿಯ ನಾಶಕ್ಕೂ ತಾನು ತನ್ನ ದೇಶ ಎಲ್ಲರೂ ನಾಶವಾಗಿ ಹೋಗುತ್ತಾರೆ. ದುರ್ಯೋಧನನ ದುರಾಸೆಯಿಂದ ದುರ್ಮಾರ್ಗಿಗಳಾಗಿ ನಿರ್ನಾಮವಾಗಿ ಹೋದರು. ಇದೊಂದು ಉದಾಹರಣೆಯಾದರೆ ನಮ್ಮ ಜೀವನದಲ್ಲಿಯೂ ಇದನ್ನು ಅಳವಡಿಸಿಕೊಂಡಾಗ ದುರ್ಬುದ್ಧಿಗಳನ್ನು ಬಿಟ್ಟು ಒಳ್ಳೆಯ ಬುದ್ಧಿಯಿಂದ ಬೆಳೆದಾಗ, ನೀತಿಯಿಂದ ಬಾಳಿದಾಗ ನಾವು ಬೆಳೆಯಬಹುದು, ಸಮಾಜವನ್ನು ಬೆಳೆಸಬಹುದು. ಆರ್ಜಿತಂ ನೀತಿ ಮಾರ್ಗೇಣ ಸಫಲಂ ಸಂಗ್ರಹಂ ಪುತ್ರ ಪೌತ್ರ ಪ್ರಪೌತ್ರಾಯ ಶಾಂತಿ ಸಮೃದ್ಧಿ ಸಾಧನಂ. ಮನಿ earned through morality is really carrying the great weight. It will enhance the peace of all the generations, son, grandson, and the family as well as a whole. ಆರ್ಜಿತಂ ನೀತಿ ಮಾರ್ಗೇಣ, ನೀತಿ ಮಾರ್ಗದಿಂದ ಗಳಿಸಿದ ದುಡ್ಡು ಸಫಲಂ ನಿಜವಾದ ಅರ್ಥ ಸಂಗ್ರಹ, ನಿಜವಾದ ಅರ್ಥಶಾಸ್ತ್ರವಾಗುತ್ತದೆ. ಇದರಿಂದ ತಾನೂ ಚೆನ್ನಾಗಿರಬಹುದು, ಮಕ್ಕಳು ಮೊಮ್ಮಕ್ಕಳು ಪುತ್ರ ಪೌತ್ರ ಇಡೀ ಕುಟುಂಬ ಎಲ್ಲವೂ ಶಾಂತಿ ಸಮೃದ್ಧಿಯಾಗಿರಲು ಸಾಧ್ಯವಾಗುತ್ತದೆ. ದುರ್ಮಾರ್ಗದಿಂದ ಗಳಿಸಿದ ಹಣ ಮಕ್ಕಳ ಮೇಲೆ ಪ್ರಯೋಗವಾಗಿ ಪುತ್ರ ರೂಪದಿಂದ ನಮಗೆ ತೊಂದರೆ ಕೊಡುತ್ತದೆ. ಬೇರೆಯವರಿಗೆ ಮಾಡಿದ ಮೋಸ, ಅವನು ಮೋಸ ಹೋದವನು ಬಯ್ಯದೇ ಹೋಗಿರಬಹುದು, ಆದರೆ ಅದರ ಶಾಪ ಮಕ್ಕಳ ರೂಪದಲ್ಲಿ ನಮಗೆ ಬಂದು ನಮಗೆ ಹೊಡೆಯುತ್ತದೆ. ಮ್ಲೇಚ್ಛ ಯವನದಸ್ಯೂ ಚ ಬದ್ಧ ಭಾರತನಾಶನಂ ತಸ್ಮಾತ್ ಸರ್ವ ವಿನಾಶಾಯ ಭಾರ್ಗವೋ ಭವ ಜಾಗ್ರತ ಭಾರ್ಗವೋ ಭವ ಶೀಘ್ರತ. ಮ್ಲೇಚ್ಛರು, ಯವನರು, ದಸ್ಯುಗಳು ಆರ್ ಫರ್ಮ್ ಟು ಡಿಸ್ಟ್ರಾಯ್ ಇಂಡಿಯಾ, ಸೊ ಬಿ ರೆಡಿ ಟು ಕಿಲ್ ದೆಮ್ ಲೈಕ್ ಪರಶುರಾಮ್ ಆಸ್ ಎರ್ಲಿ ಆಸ್ ಪಾಸಿಬಲ್. ಮ್ಲೇಚ್ಛರು, ಯವನರು, ದಸ್ಯುಗಳು ಭಾರತವನ್ನು ನಾಶ ಮಾಡಲು ತುದಿಗಾಲಲ್ಲೇ ನಿಂತಿದ್ದಾರೆ. ಆದ್ದರಿಂದ ತಸ್ಮಾತ್ ಸರ್ವ ವಿನಾಶಾಯ, ಆದ್ದರಿಂದ ಅವರನ್ನು ವಿನಾಶಕ್ಕೋಸ್ಕರ ನಾವೆಲ್ಲರೂ ಭಾರ್ಗವರಾಗಬೇಕು, ಪರಶುರಾಮರಾಗಬೇಕು. ಇಲ್ಲದಿದ್ದರೆ ಎಲ್ಲರನ್ನೂ ವಿಭಜಿಸಿ ನಿರ್ನಾಮ ಹುಡುಕಿ ಕೊಂದು ಹಾಕುತ್ತಾರೆ. ಎಚ್ಚರ ತಪ್ಪಿದರೆ ಆಯಸ್ಸು ಕಡಿಮೆಯಾಗುತ್ತದೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಅಸಾಧ್ಯಂ ಉನ್ನತಂ ಕಾರ್ಯಂ ಭ್ರಷ್ಟದುಷ್ಟೇನ ಯೋಜಿತಂ ತದರ್ಥಮುನ್ನತ ಸ್ಥಾನೆ ಯೋಜಯ ಯೋಗ್ಯ ಭಾರತೆ. Suppose a plan preparation is controlled and planned by an idiot or corrupted person or a crooked person, then it is impossible to implement a qualitative work. So if you want to pursue a noble idea, appoint an able and a noble person in the top position. ಅಸಾಧ್ಯಂ ಉನ್ನತಂ ಕಾರ್ಯಂ, ಉತ್ತಮವಾದ ಉನ್ನತವಾದ ಗುಣಮಟ್ಟದ ಕೆಲಸ ಆಗಬೇಕಾದ್ರೆ ಭ್ರಷ್ಟ ದುಷ್ಟೇನ ಯೋಜಿತಂ, ಭ್ರಷ್ಟರು ದುಷ್ಟರು ಇವರು ಏನಾದ್ರು ಮೇಲ್ಗಡೆ ಸ್ಥಾನದಲ್ಲಿ ಕೂತಿದ್ರೆ ಅದು ನಾಶವೇ ಹೊರತು ಅದರಿಂದ ಉನ್ನತ ಕಾರ್ಯ, ಒಳ್ಳೆ ಕ್ವಾಲಿಟೇಟಿವ್ ವರ್ಕ್, 10 ಜನ ಹೌದೌದು ಎನ್ನುವಂತಹ ಕೆಲಸ ಬರಲು ಸಾಧ್ಯವೇ ಇಲ್ಲ. ಭ್ರಷ್ಟರು ದುಷ್ಟರು ಕುಳಿತಿದ್ದಾಗ ಅದು ನಾಶವೇ ಆಗುತ್ತದೆ ಹೊರತು ಲಾಭವಾಗುವುದಿಲ್ಲ. ನೀನು ಉತ್ತಮ ಕಾರ್ಯವನ್ನು ಮಾಡಬೇಕಾದರೆ, ಯೋಗ್ಯತೆಯನ್ನು ಬೆಳೆಸಬೇಕಾದರೆ, ಶ್ರೇಷ್ಠ ಭಾರತವನ್ನು ನಡೆಸಬೇಕಾದರೆ ಉನ್ನತ ಸ್ಥಾನದಲ್ಲಿ ಯೋಗ್ಯರನ್ನು ಕೊಳ್ಳಿರಿಸಿ. ಯೋಜಯ ಯೋಗ್ಯ ಭಾರತೆ ತದತ್ತಮ ಉನ್ನತ ಸ್ಥಾನೇ ಯೋಜಯ ಯೋಗ್ಯ ಭಾರತೆ. ಯೋಗ್ಯವಾದ ಭಾರತವನ್ನು ಕಟ್ಟಬೇಕು ಅಂತ ಆಸೆ ಇದ್ದರೆ ಸರಿಯಾದವರನ್ನು, ಯೋಗ್ಯರನ್ನು, ಭ್ರಷ್ಟ ದುಷ್ಟತೆ ಇಲ್ಲದಿರುವವರನ್ನು, ಉತ್ತಮರನ್ನು, ಉತ್ತಮ ನಡತೆಯುಳ್ಳವನನ್ನು, ಕೈ ಕ್ಲೀನ್ ಹ್ಯಾಂಡ್ ಆಗಿರೋವನ್ನ ಮೇಲೆ ಕೂರಿಸಬೇಕು. ಆಗ ಶ್ರೇಷ್ಠ ಭಾರತ ಆಗಲು ಸಾಧ್ಯ.
ಇಲ್ಲದಿದ್ದರೆ 106 ವರ್ಷ ನಡೆಸಿದರೂ ಇಷ್ಟೇ ಕತೆ. ಬೌದ್ಧೋಚ್ಚಾಟಿತ ಬದ್ರೀಶಃ ವೇದಮಂತ್ರೇಣ ಅರ್ಚನಂ ದೇಶದೇವ ಸುಸಂಬಂಧಃ ಶಂಕರಾಚಾರ್ಯೇಣ ಸ್ಥಾಪಿತಂ. Buddhists have thrown the idol of Badrinarayan in a pond, but it has taken out or identified and taken out by Shankara Pratishthapam made by Shankaracharya. The procedure to make puja systematically arranged through Vedas, Rigveda, Yajurveda, Samveda, mantras is prepared and planned and operated, started by Shankaracharya. One nation through Sanatana is arranged by Shankaracharya. So, Shankaracharya's contribution is wonderful to India. So, we should be careful to criticize Shankaracharya. Should be very, very careful before criticizing Shankaracharya. ಬೌದ್ಧೋಚ್ಚಾಟಿತ ಬದ್ರೀಶಃ ಬದ್ರೀಶನನ್ನು ತೆಗೆದು ನಾರದ ಕುಂಡದೊಳಗೆ ಎಸ್ತು ಬಿಟ್ಟಿದ್ರು ಬೌದ್ಧರು ಬದ್ರೀಶನನ್ನು. ಅದು ಈಗಲೂ ಕೂಡ ಆ ನಾರದ ಕುಂಡದಲ್ಲಿ ಒಣಗಿ ಒದ್ದೆಯಾಗಿ ಮೈಯೆಲ್ಲ ಅಷ್ಟು ಕ್ಲಾರಿಟಿ ಇಲ್ಲ ಮೂಲ ದೇವರಿಗೆ. ಅಂತಹ ದೇವರನ್ನು ಗುರುತು ಹಿಡಿದು ಪರಿಚಯಿಸಿ ಇಲ್ಲಿದ್ದಾನೆ ಅಂತ ತಪೋದೃಷ್ಟಿಯಿಂದ ದಿವ್ಯ ದೃಷ್ಟಿಯಿಂದ ಯೋಚಿಸಿ ಅದನ್ನು ಹೊರತೆಗೆದು ಸ್ಥಾಪನೆ ಮಾಡಿದಂತಹ ಪುಣ್ಯ ಕಾರ್ಯ ಶಂಕರಾಚಾರ್ಯರಿಗೆ ಸಲ್ಲುತ್ತದೆ. ವೇದ ಮಂತ್ರೇಣ ಅರ್ಚನಂ ಅರ್ಚನೆ ಪೂಜೆ ಪುನಸ್ಕಾರಗಳನ್ನು ಶ್ಲೋಕ ಹೇಳುವುದರಿಂದಲ್ಲ, ವೇದ ಮಂತ್ರದ ಮೂಲಕ ವೇದವನ್ನು ಉಪಯೋಗಿಸಿಕೊಂಡು ಒಂದು ಆಚಮನ ಮಾಡಿಸುವಾಗ, ಆಮೇಲೆ ಮಲಾಪಕೃಷ್ಣ ಸ್ನಾನ ಮಾಡುವಾಗ, ಆಮೇಲೆ ಅಭಿಷೇಕ ಮಾಡುವಾಗ ಎಲ್ಲ ಕಾಲದಲ್ಲೂ ವೇದ ಮಂತ್ರವನ್ನು ಹೇಳಬೇಕು ಅಂತ ಆರಂಭ ಮಾಡಿಕೊಟ್ಟವರು ಶಂಕರಾಚಾರ್ಯರು. ದೇಶದೇವ ಸುಸಂಬಂಧ ಇಡೀ ದೇಶದಲ್ಲಿ ದೇವರ ಸಂಬಂಧವನ್ನು ಬೆಳೆಸಿಕೊಟ್ಟವರು. 4 ಬಾರಿ ಇಡೀ ಭಾರತವನ್ನು ಸುತ್ತಿ 4 ಪೀಠಗಳನ್ನು 4 ವೇದಗಳನ್ನು ಅಧ್ಯಯನ ಮಾಡಿ ಎಂದು ಪರಿಕಲ್ಪನೆ ಕೊಟ್ಟವರು, ಪ್ಲ್ಯಾನ್ ಮಾಡಿದವರು, ಗೈಡೆನ್ಸ್ ಕೊಟ್ಟವರು ಶಂಕರಾಚಾರ್ಯರು. ಇವರ ಬಗ್ಗೆ ತಾತ್ಸಾರವಾಗಿ ಮಾತನಾಡುವಾಗ 100 ಬಾರಿ ಯೋಚಿಸಬೇಕು. ಶಂಕರಾಚಾರ್ಯನ ಸ್ಥಾಪಿತಂ. ಒಬ್ಬರನ್ನ ಕೆಟ್ಟದಾಗಿ ಅನ್ನುವಾಗ ನಾವೆಷ್ಟು ಯೋಗ್ಯರು ಎಂದು ಯೋಚಿಸಿ ಮಾತನಾಡಬೇಕು. ಅಸಂಸ್ಕಾರಿತ ಯಾ ವಿದ್ಯಾ ವ್ರತರಾಹಿತ್ಯ ಅರ್ಚನಂ ವ್ಯಭಿಚಾರಾರ್ಜಿತ ಧಾರ ದೇಶಮೂಲಂ ವಿನಶ್ಯತಿ. Education without culture, dedication without continuity, wife by prostitution, etc. will ruin the name and fame of the family as well as the country. ಅಸಂಸ್ಕಾರಿತ ಯಾವ ವಿದ್ಯಾ, ಸಂಸ್ಕಾರವಿಲ್ಲದ ಎಷ್ಟು ದೊಡ್ಡ ವಿದ್ಯೆ ಇದ್ದರೂ ಕೂಡ, ಎಷ್ಟೋ ಹೆಸರಿಗಿಂತ ಉದ್ದವಾದ ವಿದ್ಯೆ ಹೊಂದಿದ್ದರೂ ಕೂಡ ಸಂಸ್ಕಾರವಿಲ್ಲದಿದ್ದರೆ ಅದು ವಿನಶ್ಯತಿ, ನಾಶವಾಗುತ್ತದೆ. ವ್ರತರಾಹಿತ್ಯ ಅರ್ಚನಂ ಪೂಜೆ ಪುನಸ್ಕಾರ ಒಂದೊಂದು ದಿವಸ ಮಾಡಿ ಕೈ ಮುಗಿದು ಭಗವಂತ ಅಂತ ಮರುದಿವಸ ಅತ್ಯಾಚಾರ ಅನಾಚಾರ ಮಾಡ್ತಾ ಇದ್ದರೆ ಅದು ಯಾವುದೇ ರೀತಿಯ ಪ್ರತಿಫಲ ಕೊಡುವುದಿಲ್ಲ. ವ್ರತವಾಗಿರಬೇಕು. ರುಜು ಆಚರಣೆ, ಒಂದೇ ಸಮ ಒಂದು ಪೂಜೆಯನ್ನು ಹಿಡಿದ್ರೆ ಕಂಟಿನ್ಯೂಸ್ ಮಾಡ್ತಾ ಇರಬೇಕು. ವ್ರತರಾಹಿತ್ಯ, ಆ ಕಂಟಿನ್ಯೂಟಿ ಇಲ್ಲದಿದ್ದರೆ ಆ ಅರ್ಚನಾ ಪೂಜೆ ಯಾವುದು ಕೂಡ ವಿನಶ್ಯತಿ, ನಾಶವಾಗುತ್ತದೆ, ಉಪಯೋಗಕ್ಕೆ ಬರುವುದಿಲ್ಲ. ವ್ಯಭಿಚಾರಾರ್ಜಿತ ದಾರ, ಹೆಂಡತಿಯು ಸಂಸಾರದಲ್ಲಿ ಸುಮಂಗಲಿಯಾಗಿದ್ದಾಗ ಅದರಿಂದ ಅಭಿವೃದ್ಧಿ ಸಾಧ್ಯ. ವ್ಯಭಿಚಾರ ಆಕರ್ಷಣ ಆದರೆ ಅಂತಹ ಹೆಂಡತಿಯಿಂದ ದೇಶ ಮತ್ತು ಮೂಲ ಸಂಸ್ಕಾರಗಳು ನಾಶವಾಗಿ ಹೋಗುತ್ತವೆ. ವಿಚಾರ ಸಂಕಿರಣಂ ವ್ಯರ್ಥಂ ಧನ ಕಾಲ ಮತಿವ್ಯಯ ಅನ್ಯಥಾ ನ್ಯಾಯದಂಡೇನ ವಿಕಾಸಂ ಕುರು ಸರ್ವದಾ. ಮಿಸ್ಟರ್ ನೋಬಡಿ will follow all your teachings of seminars, ideologies, discussions, webinars and
variety of ideas from your thought, which is a waste of time, money, and energy, because nobody will follow your guidelines when they come to the practical life. It is just for their participation and to enjoy the time. Instead, if you want to implement your real idea or good idea, just follow a strict orders, strict commandable rules like military rules or direct actions on individuals, so that you can implement all your good ideas to the society. Otherwise, it is a waste of time, money, and your energy and your ideology. It is a waste, national waste. ವಿಚಾರ ಸಂಕಿರಣಂ ವ್ಯರ್ಥಂ. ಯಾವುದೇ ರೀತಿ ವಿಚಾರ ಸಂಕಿರಣಗಳಿರ್ಬೋದು, ಸೆಮಿನಾರ್ಗಳಿರ್ಬೋದು, ವೆಬಿನಾರ್ಗಳಿರ್ಬೋದು, ಎಲ್ಲವೂ ಕೂಡ ಸಮಯ, ಧನ, ಮತಿ, ನಿಮ್ಮ ನಾಲೆಡ್ಜು ಎಲ್ಲವೂ ವ್ಯಯವಾಗುವುದಕ್ಕೆ ಉಪಯೋಗಿಸುವಂತಹ ಒಂದು ಕಾರ್ಯಕ್ರಮಗಳು. ಅದರ ಬದಲಾಗಿ ಅನ್ಯಥಾ ನ್ಯಾಯದಂಡೇನ, ಇದರ ಬದಲಾಗಿ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದ್ರ ಬದಲಾಗಿ ನ್ಯಾಯಯುತವಾಗಿ ಕೋರ್ಟಿನ ಆರ್ಡರ್ ಮೂಲಕ ಮತ್ತು ದಂಡದ ಮೂಲಕ ಮತ್ತು ಸ್ಟ್ರಿಕ್ಟ್ ಆರ್ಡರ್ಸ್, ಮಿಲಿಟರಿ ರೂಲ್ಸಿನ ಮೂಲಕ ವಿಕಾಸಂಕುರು ಸರ್ವದಾ, ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಮಾಡಬಹುದು. ಇಲ್ಲದಿದ್ದರೆ ದುಡ್ಡು, ಕಾಲ, ನಿಮ್ಮ ಬುದ್ಧಿ, ನಿಮ್ಮ ಶಕ್ತಿ ಎಲ್ಲವೂ ಕೂಡ ಹೊಳೆಯಲ್ಲಿ ಹುಣಸೆ ಹಣ್ಣು ಕದರಿದಂತೆ ಆಗುತ್ತದೆ. ಅನಧ್ಯಯನಯ ವಿದ್ಯಾ ಅಮಾವಾಸ್ಯಾರ್ಜಿತಂ ಧನಂ ಚಿಂತಾಮೂಲಂ ಸಮಾಯಾತಿ ಕಾರ್ಯಂ ಮಾ ಕುರು ತದ್ದಿನೇ. Knowledge earned during unreadable time, money earned during a black moon day, etc. lead to anxiety and variety of problems in your life. So, don't use such timings for your peace of mind. ಅಧ್ಯಯನಯ ವಿದ್ಯಾ ಅನಧ್ಯಯನಯ ವಿದ್ಯಾ. ಅನಧ್ಯಯನ ಎಂದರೆ 3 ದಿನ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಹಿಂದಿನ ದಿನ ಮತ್ತು ಮುಂದಿನ ದಿನ ಮತ್ತು ಅಮಾವಾಸ್ಯೆ, 3 ದಿನಗಳನ್ನು ಅನಧ್ಯಯನ ಎಂದು ಕರೆಯುತ್ತಾರೆ. ಈ ರೀತಿ ಈ 3 ದಿನಗಳಲ್ಲಿ ಅಧ್ಯಯನ ಮಾಡಬಾರದು. ಮಾಡಿದ ಅಧ್ಯಯನವು ನಿಮ್ಮ ಕಾರ್ಯಕಾಲಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ ಮತ್ತು ಬಂದರೂ ಕೂಡ ನಿಮಗೆ ಚಿಂತೆಯನ್ನೇ ಹೆಚ್ಚು ತಂದುಕೊಡುತ್ತದೆ. ಅಮಾವಾಸ್ಯಾರ್ಜಿತಂ ಧನಂ, ಅಮಾವಾಸ್ಯೆಯ ದಿನ ಮಾಡುವ ಯಾವುದೇ ಕೆಲಸವು ಉದ್ಧಾರವಾಗುವುದಿಲ್ಲ. ಸದ್ಯಕ್ಕೆ ಮದುವೆಗೆ ಬಂದು ನಿಂತಿದೆ, ಆದರೆ ಯಾವುದೇ ಒಳ್ಳೆಯ ಕೆಲಸವನ್ನು ಅಮಾವಾಸ್ಯೆಯ ದಿನ ಮಾಡಬಾರದು. ಆ ದಿನ ಗಳಿಸಿದ ಸಂಪತ್ತು ನಿಮಗೆ ಸಮಾಧಾನವನ್ನು, ಸಂತೋಷವನ್ನು ಕೊಡಲು ಸಾಧ್ಯವೇ ಇಲ್ಲ. ಅದು ಪಡೆದದ್ದಕ್ಕಿಂತ ಹೋದದ್ದೇ ಜಾಸ್ತಿಯಾಗಿರುತ್ತದೆ. ಚಿಂತಾಮೂಲಂ ಸಮಾಯಾತಿ, ಹೋದರೆ ಹೋಗಲಿ, ಜೊತೆಗೆ ಚಿಂತೆಯನ್ನು ಕೂಡ ಆ ದಿನ ಗಳಿಸಿದ ಹಣದಿಂದ ಚಿಂತೆ ಬಂದರೆ ಎಷ್ಟು ಚಿಂತೆಗೂ 0 ಒಂದೇ ವ್ಯತ್ಯಾಸ. ಎಚ್ಚರವಿರಬೇಕು. ಸಮಾಯಾತಿ, ಅದರಿಂದ ಕಾರ್ಯಂ ಮಾ ಕುರು ತದ್ದಿನೇ, ಆ ದಿನ ಕಾರ್ಯವನ್ನು ಮಾ ಕುರು ಮಾಡಬೇಡ. ಬೇರೆ ದಿನ ಎಲ್ಲ ಮಾಡ್ಕೊಳ್ಳಿ. ಈ 3 ದಿನ ಅನಧ್ಯಯನ ಕಾಲದಲ್ಲಿ, ಅಮಾವಾಸ್ಯೆಯ ಕಾಲದಲ್ಲಿ ಎಚ್ಚರವಿರಬೇಕು. ಕಾರ್ಯವನ್ನು, ಉತ್ತಮ ಕಾರ್ಯವನ್ನು ಮಾಡಬಾರದು. ವಿಕ್ರೇಯಂ ಸಸ್ಯಮಾಹಾರಃ ನ್ಯೂನಮೌಲ್ಯೇನ ಅಂತಿಮೇ ಅಥವಾ ದಾನದಾತವ್ಯಂ ವೃದ್ಧಿರ್ಭವತಿ ಶಾಶ್ವತಿ. In the end of the day, to perish, the vegetable vendors should reduce the price of the product or should give it for dharmashalas or donating dharmashalas for free food, which will increase the peace of mind for you and you will get future maximum profit. ವಿಕ್ರೇಯಂ ಸಸ್ಯಮಾಹಾರಃ, ಸಸ್ಯಾಹಾರವನ್ನು ನ್ಯೂನ ಮೌಲ್ಯನ ಅಂತಿಮೆ, ಕೊಳೆತು ಹೋಗುವ ಕಾಲಕ್ಕೆ ಕಡಿಮೆ ಕ್ರಯದಲ್ಲಿ ಮಾರಾಟ ಮಾಡಬೇಕು. ಒಳ್ಳೆ ರೇಟ್ ಇದ್ದಾಗಲೇ ಸೇಲ್ ಮಾಡ್ತೀನಿ, ಮಿಕ್ಕಿದ್ದು ಕಡಿಮೆ ಆಯಿತು ಅಂತ ಅಂದ್ಕೊಳ್ಳೆ ಕಸದ ಬುಟ್ಟಿಗೆ ಹಾಕ್ತೀನಿ ಅಂತ ಮಾಡಬಾರದು. ಅದನ್ನು ಕಡಿಮೆ ಕ್ರಯಕ್ಕೆ ಅದನ್ನು ಹಂಚಿಬಿಡಬೇಕು. ತಿನ್ನುವ ಪದಾರ್ಥವನ್ನು ಚೆಲ್ಲಬಾರದು. ವಿಕ್ರೇಯಂ ಸಸ್ಯಮಾಹಾರ, ಸಸ್ಯಾಹಾರವನ್ನು
ವಿಕ್ರಯ ಮಾಡಬೇಕು. ನ್ಯೂನ ಮೌಲ್ಯನ ಕಡಿಮೆ ಬೆಲೆಗೆ ಅಂತಿಮೆ. ಚೆನ್ನಾಗಿದ್ದಾಗ ಜಾಸ್ತಿ ರೇಟಿಗೆ ಮಾರ್ಕೋ, ಯಾರು ಬೇಡ ಅನ್ನಲ್ಲ. ಹಾಳಾಗ್ತಾ ಇದೆ ಅಂತನ್ನೋ ಸಮಯ ಬರೋ ಟೈಮಲ್ಲಿ ಅದನ್ನು ಅರ್ಧ ರೇಟಿಗೋ ಕಡಿಮೆ ರೇಟಿಗೋ ಅದನ್ನು ಬೇರೆಯವರಿಗೆ ಮಾರಾಟ ಮಾಡು. ಯಾರು ತಗೊಳ್ಳಿಲ್ಲ ಅಂತಂದಾಗ ಅದನ್ನು ದಾನನಾದರೂ ಮಾಡು. ತಗೊಂಡೋಗಿಯಪ್ಪ ಮನೆಗೆ ಉಪಯೋಗಿಸ್ಕೊಳ್ಳಿ ಅಂತ ದಾನನಾದರೂ ಮಾಡು. ಇದರಿಂದ ವೃದ್ಧಿರ್ಭವತಿ, ನಿನಗೆ ಶಾಶ್ವತವಾದ ವೃದ್ಧಿಯಾಗುತ್ತದೆ, ಅಭಿವೃದ್ಧಿಯಾಗುತ್ತದೆ, ನೆಮ್ಮದಿಯಾಗುತ್ತದೆ. ನಿನ್ನ ಕಳೆದ ಹಣವೆಲ್ಲ ಸೇರಿಸಿ ಭಗವಂತ ಸೇರಿಸಿಕೊಡುತ್ತಾನೆ. ಆದ್ದರಿಂದ ಸಸ್ಯಾಹಾರವನ್ನು ಕೊನೆಯ ಕಾಲದಲ್ಲಿ ಕೊಳೆತ ಆಗಿದೆ ಎಂದು ಎಸೆಯುವುದರಿಂದ ನಿನಗೆ ಸಮಸ್ಯೆಗಳೇ ಉಂಟಾಗುತ್ತವೆ. ಎಚ್ಚರವಿರಬೇಕು. ಧರ್ಮಶಾಲೆಯ ಸದಾ ಚಿಂತ್ಯಂ ಅನ್ನ ಬ್ರಹ್ಮೇತಿ ಕಾರ್ಮಿಕ ಅಹಂಕಾರಾವೃತ ಸೇವಾ ಸದಾ ಪಾಪೇ ವಿನಶ್ಯತಿ. Free food serving units should think that the food is God and should not throw it while serving it to the devotees. Some servers, some fellows, they throw the food to the devotees in most of the temples. This is a bad attitude. Otherwise, it will certainly lead to offense and destroy the sanctity of your service. If you throw the food to the devotees, you are not serving. You won't get the returns on it, but you will get all kinds of sins in your life. So you are not supposed to throw the food to the devotees in the temple. If you throw, it shows you have arrogance. You are not involved in seva. You are involved with arrogance. That it itself shows that you are throwing means you don't have the courtesy to give it to the devotees. Therefore, we should be very careful. That definitely lead to a kind of sin on your life. ಧರ್ಮಶಾಲೆ ಸದಾ ಚಿಂತ್ಯಂ ಅನ್ನ ಬ್ರಹ್ಮೇತಿ ಕಾರ್ಮಿಕ. ಕಾರ್ಮಿಕರು, ಅನ್ನವನ್ನು ಬಡಿಸುವ ಸೇವಕರು ಅನ್ನವನ್ನು ಭಕ್ತಾದಿಗಳಿಗೆ ಎಸೆಯಬಾರದು. ಎಸೆಯುವುದು ನಿನ್ನ ಅಹಂಕಾರದ ದ್ಯೋತಕವಾಗುತ್ತದೆ. ಇದರಿಂದ ನೀನು ಮಾಡುವ ಸೇವೆ ನಿನಗೆ ಫಲ ಕೊಡದೆ ನಿಮ್ಮ ಮಕ್ಕಳೇ ನಿಮ್ಮನ್ನು ಪಾಪಿಷ್ಠರೆಂದು ಎಸೆಯುವ ಪರಿಸ್ಥಿತಿ ಬರುತ್ತದೆ. ಧರ್ಮಶಾಲೆಗಳಲ್ಲಿ ಅನ್ನವನ್ನು ಎಸೆಯಬಾರದು. ಗೌರವಯುತವಾಗಿ ದೇವರೆಂದು ತಿಳಿದು ಅದನ್ನು ಭಕ್ತಾದಿಗಳಿಗೆ ಬಡಿಸುವಾಗಲೂ ಕೊಡುವಾಗಲೂ ಪ್ರೀತಿಯಿಂದ ಚೆಲ್ಲದೆ ಹಾಕಬೇಕು. ಚೆಲ್ಲುವುದರಿಂದ ಅನ್ನವೂ ಹಾಳಾಗುತ್ತದೆ, ನಿನ್ನ ಅಹಂಕಾರದ ಪರಾಕಾಷ್ಠೆಯೂ ಎದ್ದು ತೋರುತ್ತದೆ. ಆದ್ದರಿಂದ ಎಚ್ಚರವಿರಬೇಕು. ವರವೀಕ್ಷಣ ಸಂದರ್ಭೆ ಕುರುಪಾದ್ಯಂ ಪರೀಕ್ಷಣಂ ಅರ್ಥಕಾಮಾದಿ ಸಂಸಾರ ಜಲಧಾರೆ ಮಿತವ್ಯೇ. Put a vessel of water outside the house to clean the feet to a bridegroom himself. His cleaning method is a mirror image to know his thrift management, economics management of his life also. ವರವೀಕ್ಷಣ ಸಂದರ್ಭದಲ್ಲಿ ಕುರುಪಾದ್ಯ ಪರೀಕ್ಷಣಂ, ಹೊರಗಡೆ ಮನೆ ಒಳಗೆ ಬರಬೇಕಾದ್ರೆ ಮೊದಲು ಹೊರಗಡೆ ಕಾಲು ತೊಳೆದು ಬಾ ಎಂದು ಹೊರಗಡೆ ಸ್ವಲ್ಪ ನೀರಿಟ್ಟಿರಬೇಕು. ಅವನು ಕಾಲು ತೊಳೆಯುವುದನ್ನು ಗಮನಿಸಿ ಅವನು ಅರ್ಥಕಾಮಾದಿಗಳಲ್ಲಿ ಹೇಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಯದ್ವಾ ತದ್ವಾ ತೊಳೆದು ವೇಸ್ಟ್ ಮಾಡಿದ್ರೆ ಇವನು ಸರಿಯಾಗಿ ದುಡ್ಡನ್ನು ಬಳಸಿಕೊಳ್ಳುವುದಿಲ್ಲ ಎಂದರ್ಥ, ಅಥವಾ ಭಾರಿ ಅಚ್ಚುಕಟ್ಟು ಮಾಡಿದ್ರೆ ಜಿಪುಣ ಎಂದರ್ಥ. ಕಾಮಾದಿಗಳಲ್ಲಿಯೂ ಕೂಡ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸಿ ಮಿಕ್ಕಿದ್ದನ್ನು ಇಟ್ಟು ಬಂದರೆ ಅಂಥವನು ಜಲಧಾರದಲ್ಲಿ ಮಿತವ್ಯಯಾಗಿರುವವನು ಜೀವನದಲ್ಲಿಯೂ ಮಿತವ್ಯಯಾಗಿ ಸಂಸಾರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಬಲ್ಲ ಎಂಬುದು ಅರ್ಥವಾಗುತ್ತದೆ. ಮಾತಾ ಸುಶೀಲೆ ಸೌಮಿತ್ರಿ ಸಂಸಾರೇ ನೀತಿವರ್ಧನಂ ಸೌಮಂಗಲ್ಯಾಭಿಧಾನೇನ ವ್ಯಭಿಚಾರಂ ವಿನಶ್ಯತಿ. ವೆನ್ ಮದರ್ ಹ್ಯಾಸ್ ಗುಡ್ ಕ್ಯಾರೆಕ್ಟರ್, culture or ethics, then the whole family will certainly flourish with nobility and greatness. When she always
where Bindu, bangle, nose ring, Mangalya, and the leg finger ring. 5 elements will eradicate the bad ideas in the family as well as in the mind, and she will eradicate the bad ideas, and she will never become the prostitution. She will never be involved in the prostitution and other problems. ಮಾತಾ ಸುಶೀಲೆ ಸೌಮಿತ್ರಿ, ತಾಯಿ ಯಾವಾಗಲೂ ಸುಶೀಲೆಯಾಗಿರಬೇಕು, ಸೌಮಿತ್ರಿಯಾಗಿರಬೇಕು, ಸಂಸಾರದಲ್ಲಿ ನೀತಿಯನ್ನು ಹೆಚ್ಚಿಸುವವಳಾಗಿರಬೇಕು, ತಾನು ನೀತಿ ತಿಳಿದವಳಾಗಿರಬೇಕು. ಸೌಮಂಗಲ್ಯಾಭಿಧಾನೇನ, ಸುಮಂಗಲಿ ಎಂದರೆ 5 ಮುಖ್ಯವಾದ ಅಂಶಗಳನ್ನು ಅವಳು ಯಾವಾಗಲೂ ಧರಿಸಿರಬೇಕು. ಬಿಂದು, ಮಾಂಗಲ್ಯ, ಮೂಗುತಿ ಮತ್ತು ಬಳೆ ಮತ್ತು ಕಾಲುಂಗುರ, ಈ ಪಂಚ ಅಂಶಗಳನ್ನು ಇಟ್ಟುಕೊಂಡಿರುವುದರಿಂದಲೇ ಅವಳನ್ನು ಸುಮಂಗಲಿ ಎಂದು ಕರೆಯುತ್ತಾರೆ. ಹಾಗೆ ಮಾಡುವುದರಿಂದ ಅವಳಿಗೆ ವ್ಯಭಿಚಾರ ಬುದ್ಧಿ ಬರಲು ಸಾಧ್ಯವೇ ಇಲ್ಲ. ಇದು ಬಿಟ್ಟಾಗ ಸಹಜವಾಗಿ ಎಲ್ಲ ರೀತಿಯ ಕೆಟ್ಟ ಯೋಚನೆಗಳು ಬರಲು ಆರಂಭವಾಗುತ್ತವೆ. ಸನಾತನ ವಿಕಾಸಾರ್ಥೆ ಪಿತರಂ ಗುರುಬೋಧನಂ ತ್ರಿಧಾತು ನಾಶನೇ ಸರ್ವಂ ಆಕ್ರಾಂತೇನ ವಿನಶ್ಯತಿ. ಇಫ್ ಯು ವಾಂಟ್ ಟು ಹೋಲ್ಡ್ ಅಪ್ ಸನಾತನಂ, ಫಸ್ಟ್ it should be inculcated by the mother, father and the teacher. If these 3 fail, the culture will be ruined by invaders. ಸನಾತನ ಎಂದು ಬಾಯಿ ಬಿಡ್ಕೊಳ್ಳೋದ್ರಿಂದ ಉಪಯೋಗ ಆಗುವುದಿಲ್ಲ. ವಿಕಾಸ ಆಗಬೇಕಾದರೆ ಮೊದಲು ತಾಯಿ ಸರಿ ಇರಬೇಕು, ಆಮೇಲೆ ತಂದೆ ಸರಿ ಇರಬೇಕು, ಆಮೇಲೆ ಗುರು ಸರಿ. ಈ 3 ಮಾತ್ರ ಸನಾತನ ಧರ್ಮ ಅಭಿವೃದ್ಧಿ ಮಾಡಲು ಸಾಧ್ಯ. ಈ ತ್ರಿಧಾತುಗಳು ನಾಶವಾದರೆ ಆಕ್ರಾಂತರು, ವಿದೇಶೀಯರು ಬಂದು ನಮ್ಮನ್ನು ನಾಶ ಮಾಡಿ ಹೋಗುತ್ತಾರೆ. ಇದರಲ್ಲಿ ಸಂಶಯವೇ ಇಲ್ಲ. ಪಿತೃಪೀಡನ ಬಾಲ್ಯೇತು ಯೌವನೆ ಸತಿಪೀಡನಂ ವೃದ್ಧಾಪ್ಯೆ ಪುತ್ರಬಾಧಾಯ ಜಾನಾತಿ ಮೂರ್ಖ ಜೀವನಂ. ಫಾದರ್ ವಿಲ್ ಹಿಟ್ ಡ್ಯೂರಿಂಗ್ ದ ಚೈಲ್ಡ್ಹುಡ್, ವೈಫ್ ವಿಲ್ ಹಿಟ್ ಡ್ಯೂರಿಂಗ್ ದ ಯಂಗ್ ಏಜ್, and the children will hit when we are old. Thus, we could not able to understand our foolishness throughout our life. ಪಿತೃಪೀಡನ ಬಾಲ್ಯೇತು, ನಾವು ಚಿಕ್ಕವರಾಗಿದ್ದಾಗ ತಂದೆ ಪೀಡೆ ಕೊಡ್ತಾ ಇರ್ತಾರೆ, ಹೊಡೆದು ಬಡ್ದು, ಅದು ಸರಿಯಿಲ್ಲ ಇದು ಸರಿಯಿಲ್ಲ ಬರೀ ರಿಪೇರಿ ಮಾಡಿ ಹೇಳ್ತಾನೇ ಇರ್ತಾರೆ. ಆಯಿತು, ಕಲ್ತ್ಕೊಂಡೆಲ್ಲ ಒಂದು ಹದಕ್ಕೆ ಬಂದ್ವಿ ಅಂತಂದರೆ ಯೌವನೇ ಸತಿ ಪೀಡನಂ, ಮದುವೆ ಆದ ತಕ್ಷಣ ಸತಿ, ನಿಮಗೇನು ಗೊತ್ತ್ರಿ, ಏನು ಗೊತ್ತು ಅಂತ ಅವಳ ಪೀಡೆ. ಇಷ್ಟೆಲ್ಲ ಆಗಿ ಅಲ್ಲೊಂದಿಷ್ಟು ಕಲ್ತಾದ್ಮೇಲೆ ವೃದ್ಧಾಪ್ಯದಲ್ಲಿ ಹೋಗೋ ಸಾಯೋಣ ಅಂತಂದರೆ ಮೊಮ್ಮಕ್ಕಳು ಮದುವೆ ನಿಂಗೇನು ಗೊತ್ತು ಅಂತ ನಮ್ಮನ್ನು ಮುದುಕ ಎಂದು ಹಾಸ್ಯ ಮಾಡುತ್ತಾ ನಮಗೆ ಪೀಡೆ ಕೊಡ್ತಾರೆ. ಇಷ್ಟೆಲ್ಲ ಆಗುವಾಗ ನಮಗೆ ಜೀವನ ಎಷ್ಟು ಅರ್ಥ ಆಗಿದೆ, ನಾವು ಮೂರ್ಖರು, ತಿಳಿದವರು, ತಿಳಿದೇ ಇದ್ದವರು ಅಂತ ಅರ್ಥವಾಗುವ ತನಕ ವಯಸ್ಸಾಗಿ ಬಿಟ್ಟಿರುತ್ತದೆ. ಆಗ ಭಗವಂತ ಅಂತ ನೆನ್ಪು ಮಾಡಿಕೊಂಡು ದೇವ್ರನ್ನ ನೆನೆಸ್ಕೊಳ್ಳೋದು. when all human effort ends, philosophy begins. ಆಲ್ಬರ್ಟ್ ಐನ್ಸ್ಟೀನ್ says. ಕೊನೆಗೆ ನಮಗೆ ಅರ್ಥ ಆಗುತ್ತೆ, ಈ ಬಿಡು ಸಂಸಾರ ಸುಖವಿಲ್ಲ, ಅಲ್ಲಿ ಹುಡುಕಿ ನೋಡಿದರಲ್ಲೂ ಹುರುಳಿಲ್ಲ ಎಂದು ಅರ್ಥವಾಗುವಾಗ ವಯಸ್ಸಾಗಿರುತ್ತದೆ. ದೈವಜ್ಞಾನಾಭಾವೇನ ದೈವಭಕ್ತಿ ವಿನಶ್ಯತಿ, ಬಾಲ್ಯೇ ನೀತಿ ವಿಚಾರೇಣ ಸನಾತನಂ ಪ್ರಜೀವತಿ. Lack of knowledge of our culture and books will eliminate the devotion to God. So if you want to enlarge your religion, first train your child in the childhood with your religion systematically. ದೈವಜ್ಞಾನ ಭಾವೇನ, ದೇವರ ಬಗ್ಗೆ, ಪುಸ್ತಕದ ಬಗ್ಗೆ, ಭಗವದ್ಗೀತೆಯ ಬಗ್ಗೆ, ರಾಮಾಯಣ ಮಹಾಭಾರತಗಳ ಬಗ್ಗೆ ಜ್ಞಾನವೇ ಇಲ್ಲದಿದ್ದರೆ ಅವನಿಗೆ ದೈವಭಕ್ತಿ ಬರದಾದರೂ ಹೇಗೆ ಸಾಧ್ಯ? ದೈವಭಕ್ತಿ ವಿನಶ್ಯತಿ. ಅದರಿಂದ ಬಾಲ್ಯೇ ನೀತಿ ವಿಚಾರೇಣ, ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಸರಿಯಾದ ನೀತಿ, ಸಂಸ್ಕಾರ, ವಿಚಾರ ಎಲ್ಲವನ್ನು 16, 18 ವರ್ಷದ 28 ವರ್ಷದವರೆಗೆ ಎಲ್ಲವನ್ನು ತುಂಬಿಸಿ ಬಿಡಬೇಕು.
ಆಮೇಲೆ ಶುರು ಮಾಡುತ್ತೇನೆ, ಕಲಿತುಕೊಳ್ಳಿ ಪರವಾಗಿಲ್ಲ ಎಂದು ಯೋಚನೆ ಮಾಡಿದರೆ ಸನಾತನ ಉದ್ಧಾರವಾಗುವುದಿಲ್ಲ, ಅದರಿಂದ ನಾಶವಾಗುತ್ತದೆ. ಉದ್ಧಾರವಾಗಬೇಕಾದರೆ ಬಾಲ್ಯ ನೀತಿ ವಿಚಾರಗಳನ್ನು ಹೇಳಿಕೊಡಬೇಕು. ತಿಳಿದವರು ತಿಳಿಸಿಕೊಟ್ಟಾಗ ಅವರು ಮುಂದಿನ ತಲೆಮಾರಿಗೆ ಅದನ್ನು ತಿಳಿಸಿಕೊಡಲು ಸಾಧ್ಯ. 16ರಿಂದ 26 ವರ್ಷದ ಒಳಗೆ ಎಲ್ಲ ಕಾರ್ಯಕ್ರಮಗಳು ನಡೆದರೆ ಅವರು ಸನಾತನವನ್ನು ಬೆಳೆಸಲು ಸಾಧ್ಯವೇ ಹೊರತು ನಂತರ ಬರುವವರು ಸುಮ್ಮನೆ ಕಾಲಹರಣಕ್ಕೋಸ್ಕರ ಮಾಡುತ್ತಾರೆ. ಪುರಾ ರಾಜ ಮಹಾರಾಜ ವಾನಪ್ರಸ್ಥೇ ತು ಅಂತಿಮೆ ಪ್ರಜಾ ರಾಜ್ಯೇ ತು ವೈರುಧ್ಯಂ ನೇತಾ ತು ವೃದ್ಧನಾಯಕಃ. In ancient India, king or emperors used to leave the seat and assign it to the successors or son or somebody else and lead to the forest for their life. But in the democracy, it is just opposite to it. King will continue till the deathbed. ಪುರಾ ಹಿಂದಿನ ಕಾಲದ ಭಾರತದಲ್ಲಿ ರಾಜ ಮಹಾರಾಜರು ವಾನಪ್ರಸ್ಥ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ವಾನಪ್ರಸ್ಥಕ್ಕೋಸ್ಕರ ಹೊರಟು ಹೋಗುತ್ತಿದ್ದರು. ಒಂದು ತಮ್ಮ ಕೈಯಲ್ಲಿ ಆಗುವುದಿಲ್ಲ ಎಂದಾಕ್ಷಣಕ್ಕೆ ಸಿಂಹಾಸನವನ್ನು ಮಕ್ಕಳಿಗೋ ಅಥವಾ ಇನ್ಯಾರಿಗೋ ತಲುಪಬೇಕಾದವರಿಗೆ ಕೊಟ್ಟು, ಯೋಗ್ಯವಂತರಿಗೆ ಕೊಟ್ಟು ತಾವು ವಾನಪ್ರಸ್ಥಕ್ಕಾಗಿ ತೆರಳುತ್ತಿದ್ದರು. ತಮ್ಮ ಅಂತಿಮ ಕಾಲವನ್ನು ಅಲ್ಲೇ ಕಳೆಯುತ್ತಿದ್ದರು. ಆದರೆ ಪ್ರಜಾಪ್ರಭುತ್ವದಲ್ಲಿ ತದ್ವಿರುದ್ಧವಾಗಿದೆ. ನೇತಾತು ವೃದ್ಧನಾಯಕ. ನಮ್ಮ ಯಾವುದೇ ಸಂಸ್ಕಾರಗಳನ್ನು ನೋಡಿದರೂ, ಯಾವುದೇ ವರ್ಷದಲ್ಲಿ ನೋಡಿದರೂ ಪ್ರಜಾರಾಜ್ಯದಲ್ಲಿ ವಯಸ್ಸಾದ ಮುದುಕರೇ ಇರುತ್ತಾರೆ ಹೊರತು ನೇತಾತು ವೃದ್ಧನಾಯಕ. ವೃದ್ಧರು ನಮ್ಮ ನಾಯಕರಾಗಿರುತ್ತಾರೆ, ಅವರೇ ನಮ್ಮ ನೇತಾರರಾಗಿರುತ್ತಾರೆ. ಇದು ಪ್ರಜಾಪ್ರಭುತ್ವದ ವೈರುಧ್ಯ, ಅಪೋಸಿಟ್, ಜಸ್ಟ್ ಅಪೋಸಿಟ್ ಟು ಇಟ್, ಪ್ಯಾರಡಾಕ್ಸ್ ಎಂಬುದರಲ್ಲಿ ಸಂಶಯವೇ ಇಲ್ಲ. ಪಿಂಡ ಪ್ರಧಾನೇ ಕಾಚಿಂತ ವಾನಪ್ರಸ್ಥೇ ತು ಕಸ್ಸುತಃ ಸಿಂಹ ಮೃಗಾದಿ ಸೌಭಾಗ್ಯಂ ವನೇ ಪ್ರಾಣ ಧ್ರುವಂಗತೆ. ಡೋಂಟ್ ವರಿ ಅಬೌಟ್ ಯುವರ್ ಫ್ಯೂನರಲ್ಸ್, ಐ ಸೇ. ಆಫ್ಟರ್ ದ ಡೆತ್, ಥಿಂಕ್ ಆಫ್ ದ ಎಂಪರರ್ಸ್ ಆಫ್ ದ ಏನ್ಷಿಯಂಟ್ ಇಂಡಿಯಾ ಹೂ ಯೂಸ್ ಟು ಗೋ ಟು ಫಾರೆಸ್ಟ್ ಡ್ಯೂರಿಂಗ್ ದೇರ್ ಓಲ್ಡನ್ ಡೇಸ್. ಹೂ ವಾಸ್ ದೇರ್ ಇನ್ ದ ಫಾರೆಸ್ಟ್? Who was there to make the funerals after your death? When king is eaten up by animals in the forest, no son, no family, nobody was there. ಪಿಂಡ ಪ್ರಧಾನೇ ಕಾಚಿಂತ. ಪಿಂಡ ಪ್ರಧಾನದ ಬಗ್ಗೆ ಯಾಕೆ ಚಿಂತೆ ಮಾಡುತ್ತಿ? ನಮ್ಮ ಮಕ್ಕಳು ನಮ್ಮ ಪಿಂಡ ಮಾಡುವುದಿಲ್ಲ ಎಂದು ಯೋಚನೆ ಮಾಡುತ್ತಿ? ಸತ್ತ ಮೇಲೆ ಏನಾದರೂ ಆಗಲಿ ಬಿಡು. ಇದಕ್ಕೆ ಉದಾಹರಣೆ ಎಂದರೆ, ಹಿಂದಿನ ಕಾಲದ ರಾಜ ಮಹಾರಾಜರು ವಾನಪ್ರಸ್ಥಕ್ಕೆ ಹೋಗುತ್ತಿದ್ದರು. ತಮ್ಮ ಅಂತಿಮ ಘಟ್ಟದಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಿರಲಿಲ್ಲ. ಅವರು ಕಾಡಿಗೆ ಹೋಗಿ ಅಲ್ಲಿ ಜೀವನ ಮಾಡುತ್ತಿದ್ದರು. ಅಂತಹ ಕಾಡಲ್ಲಿ ಸತ್ತಾಗ ಸಿಂಹ ಮೃಗಾದಿಗಳ ಸೌಭಾಗ್ಯವಾಗಿರುತ್ತಿತ್ತು. ಅವರು ತಿಂದು ತೇಗುತ್ತಿದ್ದರು. ಅಲ್ಲಿ ಯಾವ ಮಗ, ಯಾವ ಬಂಧು, ಬಂಧು ಬಾಂಧವರು ಕೊನೆ ಪ್ರಾಣ ದಿವಂಗತೆ. ಕಾಡಿನಲ್ಲಿ ಪ್ರಾಣ ಹೋಗಿದ್ದಾಗ ಸಿಂಹ ಮೃಗಾದಿಗಳು ಬಂದು ತಿಂತಾ ಇದ್ದೇವೆ ಹೊರತು ಅಲ್ಲಿ ಪಿಂಡ ಪ್ರದಾನ ಮಾಡು, ಅವರಿಗೆ ಹಾಗೆ ಮಾಡು, ಹೀಗೆ ಮಾಡು ಯಾವ ಶಾಸ್ತ್ರವೂ ಇರಲಿಲ್ಲ. ಆದ್ದರಿಂದ ಪಿಂಡ ಪ್ರದಾನದ ಬಗ್ಗೆ, ಸತ್ತ ಮೇಲೆ ಆಗುವ ಘಟನೆಗಳ ಬಗ್ಗೆ ಚಿಂತಿಸಬೇಡ. ಭಗವಂತ ಅಂತ ಸ್ಮರಣೆ ಮಾಡಿಕೊಂಡು ಪ್ರಾಣತ್ಯಾಗ ಮಾಡುವುದನ್ನು ಕಲಿತುಕೋ. ವೃದ್ಧಾಪ್ಯೇತು ನಿಹಂತವ್ಯ ಪಂಚಭೂತ ಮತಿಕ್ರಿಯಾ ಅನ್ಯಥಾ ಪುನರಾವೃತ್ತಿ ಜಂತು ಜನ್ಮಾದಿ ಬಂಧನಂ. ವೆನ್ ವಿ ಬಿಕಮ್ ಓಲ್ಡ್, we have to control the dance of panchendriyas like tasting, smelling, watching, listening and touching, etc. Or else, if you still continue all these panchendriyas tastes, we have to take rebirth in the stomach from insects to man repeatedly. ಪುನರಪಿ ಜನನಂ ಪುನರಪಿ ಮರಣಂ. ವೃದ್ಧಾಪ್ಯೇತು ನಿಹಂತವ್ಯ. ವಯಸ್ಸಾಗ್ತಾ ಆಗ್ತಾ ಎಲ್ಲವನ್ನು ಪಂಚಭೂತಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಟೇಸ್ಟ್, ಸ್ಮೆಲ್, ರಿಸನಿಂಗ್ ಕೇಳುವುದು, ಮತ್ತು ಟಚ್ಚಿಂಗ್ ಸ್ಪರ್ಶ, ಈ ಎಲ್ಲ ಕ್ರಿಯೆಗಳನ್ನು ವಯಸ್ಸಾಗ್ತಾ ಆಗ್ತಾ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ನಿಹಂತವ್ಯ
ಏಕೆಂದರೆ ಇದನ್ನು ಅವರು ಹೇಳಿದಂತೆಯೇ ಬಿಟ್ಟುಕೊಟ್ಟರೆ ರೋಗ ರುಜಿನಗಳು ಸೇರಿಕೊಳ್ಳುತ್ತವೆ ಮತ್ತು ಆಸೆಯ ಬಂಧನದಲ್ಲಿ ಸಿಲುಕಿ ಪುನರಪಿ ಜನನಂ ಪುನರಪಿ ಮರಣಂ ಪುನಃ ಪುನಃ ಹುಟ್ಟಬೇಕೆಂದೇ ಅನಿಸುತ್ತದೆ. ಹೇಗೆ ಹುಟ್ಟುತ್ತೇವೆ? ಸ್ಟಮಕ್ ಆಫ್ ಇನ್ಸೆಕ್ಟ್ಸ್, ಸೊಳ್ಳೆಯಿಂದ ಹಿಡಿದು ಮಾನವನವರೆಗೆ ಕೀಟ, ಮನುಷ್ಯರು, ಜಂತುಗಳು, ಅಂಡಜ, ಪಿಂಡಜ, ಭೇದಜ ಎಲ್ಲ ಜಂತು ಜನ್ಮಾದಿಗಳಲ್ಲಿ ಪುನರಪಿ ಮರಣ ಹುಟ್ಟುತ್ತಲೇ ಇರಬೇಕಾಗುತ್ತದೆ. ಅದರಿಂದ ವಯಸ್ಸಾದಾಗ ಪಂಚಭೂತಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಶಿವಶಂಕರ ಸರ್ವೇಶಃ ಸನಾತನ ಪ್ರದೀಪಕಃ ಜಗದ್ರಕ್ಷ ನೀಲಕಂಠಃ ಧರ್ಮರಕ್ಷಾಯ ಶಂಕರಃ. ಶಿವ ಆ್ಯಂಡ್ ಶಂಕರ್ ಆರ್ ದ ರಿಯಲ್ ಸರ್ವೈವರ್ ಆರ್ ರಕ್ಷಕಾಸ್ of Sanatana religion. Shiva drinks poison to save the earth, and Shankaracharya saved the Sanatana Dharma from the foolish fellows. ಶಿವ ಮತ್ತು ಶಂಕರರು ಸರ್ವೇಶರು, ಸರ್ವಪೂಜ್ಯರು, ಏಕೆಂದರೆ ಅವರ ಸನಾತನ ಪ್ರದೀಪಕರು. ಸನಾತನ ಧರ್ಮವನ್ನು ಉಳಿಸಲು ಹೋರಾಡಿದಂತಹ ಕಷ್ಟಜೀವಿಗಳು. ನೀಲಕಂಠ ಏನು ಮಾಡಿದ? ಸಮುದ್ರ ಮಥನ ಕಾಲದಲ್ಲಿ ವಿಷ ಬಂದಾಗ ಅದನ್ನು ಕೂಡಿದ. ಅದನ್ನು ಬಿಟ್ಟಿದ್ರೆ ದೇಶವೇ ಪ್ರಪಂಚವೇ ನಾಶವಾಗಿ ಹೋಗುತ್ತಿತ್ತು. ಅದನ್ನು ಉಳಿಸಿದವ ಶಿವ ನೀಲಕಂಠ. ಶಂಕರಾಚಾರ್ಯರು ಬೌದ್ಧರಿಂದ ಅತ್ಯಾಚಾರಕ್ಕೊಳಗಾಗಿದ್ದ ಅನೇಕ ವಿದೇಶಿ ಆಕ್ರಮಣಗಳಿಂದ ನಾಶವಾದಂತಹ ದೇಶವನ್ನು ಶಂಕರಾಚಾರ್ಯರು ಒಂದು ಹದಕ್ಕೆ, ಇಲ್ಲಿದ್ದ ಕರ್ಮಠರು, ಇಲ್ಲಿದ್ದ ಶಾಕ್ತರು, ಇಲ್ಲಿದ್ದ ಮಾಟಮಂತ್ರ ಮಾಡುವವರು ಅವರ ಕೈಯಿಂದ ರಕ್ಷಿಸಿಕೊಟ್ಟಂತಹ ಪುಣ್ಯ ಕಾರ್ಯ ಶಂಕರಾಚಾರ್ಯರಿಗೆ ಸಲ್ಲುತ್ತದೆ. ಇದರಿಂದ ಶಿವಶಂಕರರು ಸನಾತನ ಧರ್ಮದ ಮೂಲಸ್ಥಾಪಕರು. ಸರ್ವೋತ್ತಮ ಮಿತಿ ಜ್ಞಾನಂ ಸನಾತನ ವಿನಾಶಕಃ ತತ್ತತ್ಕಾಲೇ ದೈವಜಾಲಂ ಯಥಾಂಗಃ ದೇಹಿ ಜೀವನೆ. ಅವರ್ ಗಾಡ್ ಈಸ್ ಓನ್ಲಿ ಗ್ರೇಟ್ and remaining all foolish is a dangerous statement, because every god is important and has its own contribution during the time of emergency of human life, of Sanatana life. ಸರ್ವೋತ್ತಮ ಇತಿ ಜ್ಞಾನ, ನಮ್ಮ ದೇವರೇ ಹೆಚ್ಚು, ನಮ್ಮ ದೇವರು ಬಿಟ್ಟರೆ ಇನ್ಯಾವ ದೇವರು ಇಲ್ಲ, ಅವರನ್ನೆಲ್ಲ ನಾಶ ಮಾಡು ಎಂಬ ಕಲ್ಪನೆ ಇದೆಯಲ್ಲ, ಇದು ಸನಾತನ ಧರ್ಮದ ನಾಶಕ್ಕೆ ಕಾರಣವಾಗುತ್ತದೆ. ಏಕೆಂದರೆ ತತ್ತತ್ಕಾಲೇ ದೈವಜಾಲಂ, ಆಯಾ ಸಂದರ್ಭಗಳಲ್ಲಿ ರಾಕ್ಷಸರು ಬಂದಾಗ ಆಯಾ ದೇವರುಗಳು, ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಶಂಕರಾಚಾರ್ಯ ಇರ್ಬೋದು, ಚಾಣಕ್ಯ ಇರ್ಬೋದು, ತತ್ತತ್ಕಾಲೇ ದೇವರಾಗಿ ಬಂದು ನಮ್ಮನ್ನು ಕಾಪಾಡಿದ್ದಾರೆ. ಅದರಿಂದ ಯಾರು ಹೆಚ್ಚು, ಶಂಕರಾಚಾರ್ಯ ಹೆಚ್ಚು, ರಾಮಾನುಜಾಚಾರ್ಯ ಹೆಚ್ಚು ಎಂಬ ಚರ್ಚೆಗಳನ್ನು ಮಾಡದೆ ಅವರೆಲ್ಲರೂ ಆಯಾ ಕಾಲದಲ್ಲಿ ನಮಗೆ ಯಥಾಂಗ, ನಮ್ಮ ದೇಹದ ಅಂಗಗಳಿದ್ದ ಹಾಗೆ, ಕಾಲಿನ ಕಿರಿಬೆರಳಾದರೂ ಕೂಡ ಅದು ನಮ್ಮ ಮುಳ್ಳು ಚುಚ್ಚಿದರೆ ಇಡೀ ದೇಹವೇ ಒದ್ದಾಡಬೇಕಾಗುತ್ತದೆ. ಯಥಾಂಗ, ಒಂದೊಂದು ದೇವರು ಕೂಡ ನಮ್ಮನ್ನು ಕಾಪಾಡಿದ್ದಾರೆ. ನಮ್ಮ ಅಂಗಾಂಗಗಳಂತೆ ನಮ್ಮನ್ನು ಎತ್ತಿ ಹಿಡಿಯಲು, ಸನಾತನ ಧರ್ಮವನ್ನು ಎತ್ತಿ ಹಿಡಿಯಲು ಕಷ್ಟಪಟ್ಟಿದ್ದಾರೆ. ಅದರಿಂದ ಸರ್ವೋತ್ತಮ ಎಂಬ ಪದವನ್ನು ಯಾರೂ ಎಂದು ಬಳಸಬಾರದು. ಎಲ್ಲರೂ ಆಯಾ ಕಾಲದಲ್ಲಿ ಕಾಲಿನ ಕಿರುಬೆರಳು ಮುಖ್ಯ, ಕೈಯ ಕಿರುಬೆರಳು ಮುಖ್ಯ, ಕಣ್ಣು ಮುಖ್ಯ, ಮೂಗು ಮುಖ್ಯ. ಪ್ರತಿಯೊಂದು ಅಂಗಗಳು ಆಯಾ ಕಾಲದಲ್ಲಿ ಬೇಕಾದಾಗ ಅವುಗಳ ಮಹತ್ವ ಇದ್ದೇ ಇರುತ್ತದೆ. ಅದರಿಂದ ಯಾವ ಅಂಗವೂ ಹೆಚ್ಚಲ್ಲ. ಎಲ್ಲವಲ್ಲೂ ಕೂಡ ಆತ್ಮವೂ ಮುಖ್ಯ, ಮನಸ್ಸು ಮುಖ್ಯ, ಬುದ್ಧಿಯೂ ಮುಖ್ಯ, ಕೈಕಾಲುಗಳು ಮುಖ್ಯ. ಎಲ್ಲವೂ ಆರೋಗ್ಯವಾಗಿದ್ದಾಗ ಮಾತ್ರ ನಾವು ಆರೋಗ್ಯವಾಗಿದ್ದೇವೆ ಎಂದು ಹೇಳುತ್ತೇವೆ. ಯಾವುದೋ ಒಂದು ತುದಿ ಅನಾರೋಗ್ಯವಾಗಿದ್ದರೆ ಏನೆಲ್ಲ ಸರಿ ಇದ್ದರೂ ಕೂಡ ಚಿಂತೆ ಅಲ್ಲಿಯೇ ಇರುತ್ತದೆ. ಎಚ್ಚರವಿರಬೇಕು. ಅಭೇದೇ ಸರ್ವದೇವಾನಾಂ ಸುಲಭಂ ಮೋಕ್ಷ ಸಾಧನಂ ಅನ್ಯಥಾ ಮತಿಭ್ರಂಶೇನ ಸನಾತನ ವಿನಾಶನಂ. ದ ಯೂನಿಫಿಕೇಶನ್ ಆಫ್ ಗಾಡ್ ಕಾನ್ಸೆಪ್ಟ್ ವಿಲ್ ಹೆಲ್ಪ್ ಟು ಲಿಬರೇಷನ್ ಆರ್ ಮುಕ್ತಿ. Otherwise, mind will corrupt and ruin, and that again kills Sanatana religion. ಅಭೇದೇ ಸರ್ವದೇವಾನಾಂ, ಎಲ್ಲ ದೇವರಲ್ಲಿಯೂ ಕೂಡ ಭೇದವನ್ನು ಎಣಿಸಬಾರದು, ಅಭೇದವಿರಬೇಕು. ಎಲ್ಲರೂ ಮುಖ್ಯ ಎಂಬ ಕಲ್ಪನೆ ಇರಬೇಕು.
ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ. ಸದ್ವಿಪ್ರರು, ಒಳ್ಳೆಯ ಬ್ರಾಹ್ಮಣರು, ಸದ್ವಿಪ್ರರು ಅನೇಕ ದೇವರುಗಳನ್ನು, ಏಕಂ ಸದ್ವಿಪ್ರ, ಒಬ್ಬನ ದೇವರನ್ನು ಅನೇಕ ವಿಪ್ರರು ಬಹುಧಾ ಬೇರೆ ಬೇರೆ ರೀತಿಯಲ್ಲಿ ದೇವರನ್ನು ಹೆಸರಿನಿಂದ ಕರೆದುಕೊಂಡು ಪೂಜಿಸುತ್ತಾರೆ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಸತ್ಯವು ಒಂದೇ ಆಗಿದ್ದರೂ ಕೂಡ ಅದನ್ನು ಅನೇಕರು ಅನೇಕ ರೀತಿಯಲ್ಲಿ ಹೇಳುತ್ತಾರೆ. ಸುಲಭಂ, ಹೀಗೆ ಯೋಚನೆ ಮಾಡಿದಾಗ ಮೋಕ್ಷ ಸಾಧನೆಯು ಸುಲಭವಾಗುತ್ತದೆ. ಅನ್ಯಥಾ ಅಲ್ಲದಿದ್ದರೆ ನಾನು ಹೆಚ್ಚು, ನೀನು ಹೆಚ್ಚು, ನೀನು ಹೆಚ್ಚು, ಅವನು ಹೆಚ್ಚು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಭೇದವನ್ನು ಕಲ್ಪಿಸ್ತಾ ಹೋದಂತೆ ಮತಿಭ್ರಂಶವಾಗುತ್ತದೆ. ಬುದ್ಧಿ ಕೆಟ್ಟು ಅವನು ನಾನು ಹೆಚ್ಚು ಅಂತ ಹೊಡಿತಾನೆ, ಇವನು ನಾನು ಹೆಚ್ಚು ಅಂತ ಹೊಡಿತಾನೆ. ಜಗಳ ಕದನವಾಗಿ ಸನಾತನ ಧರ್ಮವೇ ನಾಶವಾಗಿ ಹೋಗುತ್ತದೆ. ಎಚ್ಚರವಿರಬೇಕು. ಅಧಿಕಸ್ಯಾಧಿಕಂ ಫಲಂ ಮೋಕ್ಷಾರ್ಥೇ ಪ್ರತಿಪಾದಿತಂ ಪರಂ ಅದ್ಯತನ ಕಾಲೇ ಭೂರಿಭೋಜನ ವರ್ಧಕಃ. ಎನ್ಲಾರ್ಜ್ಮೆಂಟ್ will rise everything. Concept is noted towards the liberation or mukti, but unfortunately it is misunderstood for excess of eating, enlargement of mating, and increase of sleeping. Very unfortunate. ಅಧಿಕಸ್ಯ ಅಧಿಕಂ ಫಲಂ ಎಂಬ ಕಲ್ಪನೆ ಇದೆ. ಇದನ್ನು ಹಿಂದಿನ ಕಾಲದವರು ಮೋಕ್ಷದ ಮಾರ್ಗಕ್ಕೆ ಸಾಧಕ ಎಂದು ಹೇಳಿ ಹೋಗಿದ್ದಾರೆ. ಮೋಕ್ಷ ಸಾಧನೆಗೆ ಅಧಿಕವಾಗಿ ಜಪ ಮಾಡು, ಅಧಿಕವಾಗಿ ಅರ್ಚನೆ ಮಾಡು, ಅಧಿಕವಾಗಿ ಪೂಜೆ ಮಾಡು ಎಂದು ಹೇಳಿದ್ದಾರೆ ಹೊರತು, ಆದರೆ ದುರಂತ ಏನು? ಪರಂ ಅದ್ಯತನ ಕಾಲೇ, ಇಂದಿನ ಕಾಲಘಟ್ಟದಲ್ಲಿ ಈ ಅಧಿಕಸ್ಯ ಅಧಿಕಂ ಫಲಂ ಎಂಬುದು ತಿನ್ನುವುದಕ್ಕೆ, ಭೂರಿ ಭೋಜನ, ಈಟಿಂಗು, ಮೇಟಿಂಗು, ಸ್ಲೀಪಿಂಗು, ನಿದ್ದೆ ಮಾಡುವುದು, ಹೆಚ್ಚು ನಿದ್ದೆ ಮಾಡಬೇಕು. ಅಧಿಕಸ್ಯ ಅಧಿಕಂ ಫಲಂ, ಅಧಿಕ ಮಾಸದಲ್ಲಿ ಹೆಚ್ಚು ನಿದ್ದೆ ಮಾಡಬೇಕು, ಅಧಿಕ ಮಾಸದಲ್ಲಿ ಹೆಚ್ಚು ಹೊಸ ರೀತಿಯನ್ನು ತಿನ್ನಬೇಕು. ಮೇಟಿಂಗ್ ಎಂದರೆ ಗೊತ್ತೇ ಇದೆ. ಹೀಗೆ ಆಹಾರಂ ಮೈಥುನಂ ನಿದ್ರಾ ಇವುಗಳ ಬಗ್ಗೆ ಅಧಿಕ ಆಗಿರುವುದರಿಂದ ಮೋಕ್ಷಾರ್ಥೆ ಪ್ರತಿಪಾದಿತ, ಮೋಕ್ಷ ಇದರಿಂದ ಸಿಗಲು ಸಾಧ್ಯವೇ ಇಲ್ಲ. ಅಂತೂ ಲೌಕಿಕದಲ್ಲಿ ಸುಖವಾಗಿರಲು ಸಾಧ್ಯ, ಅಷ್ಟು ಬಿಟ್ಟರೆ ಮೋಕ್ಷ ಚಿಂತನೆಗೆ ಇದರಿಂದ ಯಾವುದೇ ಲಾಭ ಇಲ್ಲ. ಅವರು ಹೇಳಿದ ಮೂಲ ವಿಷಯ ಇಲ್ಲಿ ವ್ಯತಿರಿಕ್ತವಾದ ಅರ್ಥವನ್ನು ನೀಡುತ್ತಿದೆ. ಪಂಚೇಂದ್ರಿಯಾವೃತ ಬುದ್ಧಿ ಮನೋಸಾರಥಿರಾಶ್ರಿತಃ ಸಪ್ತಮಾಧಾರಿ ಶುದ್ಧಾತ್ಮ ಸುಖ ದುಃಖೇ ಪ್ರಧಾವತಿ. ದ ಸೆನ್ಸ್ ಈಸ್ ಕಂಟ್ರೋಲ್ಡ್ ಬೈ ದ 5 ಇಂದ್ರಿಯಾಸ್ ಆರ್ಗನ್ಸ್ and the mind is the driver. The whims and fancies of the 7 units, the soul will lead to happy or unhappy. ಪಂಚೇಂದ್ರಿಯಾವೃತ ಬುದ್ಧಿ, ಈ ಬುದ್ಧಿಯು ಪಂಚೇಂದ್ರಿಯಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ. ಮನೋಸಾರಥಿರಾಶ್ರಿತ, ಮನಸ್ಸು ಸಾರಥಿ. ಪಂಚೇಂದ್ರಿಯಗಳಿಂದ ಆವೃತವಾದ ಬುದ್ಧಿ, ಮನಸ್ಸು ಸಾರಥಿ. ಪಂಚ 5, ಬುದ್ಧಿ 1, ಮನಸ್ಸು 1. ಈ 7 ಜನ ಸಪ್ತ ಡ್ರೈವರ್ಸ್ ಇದಾರಲ್ಲ, ಇವರಿಂದ ನಿಯಂತ್ರಿಸಲ್ಪಟ್ಟ ಶುದ್ಧಾತ್ಮವು, ಸಪ್ತಮಾಧಾರಿ ಶುದ್ಧಾತ್ಮ, 7ರಿಂದ ಆಧರಿಸಲ್ಪಟ್ಟ ಈ ಆತ್ಮವು ಅವರು ಹೇಗೆ ಹೇಳುತ್ತಾರೆಯೋ ಹಾಗೆ ಸುಖ ಮತ್ತು ದುಃಖದಲ್ಲಿ ಧಾವಿಸುತ್ತದೆ. ಸುಖಕ್ಕೆ ಅವರು ಸರಿಯಾಗಿದ್ದರೆ ಸುಖದ ಕಡೆ ಎಳ್ಕೊಂಡು ಹೋಗ್ಬೋದು, ಆ 7 ಜನ ಸರಿ ಇಲ್ಲದಿದ್ದರೆ ದುಃಖದ ಕಡೆಗೂ ಎಳ್ಕೊಂಡು ಹೋಗ್ಬೋದು. ಅದರಿಂದ ಈ 7 ಜನ ನಮ್ಮನ್ನು ಸುಖ ದುಃಖ ಆಗುವುದಕ್ಕೆ ಕಾರಣರಾಗಿದ್ದಾರೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.